ಹಾಯ್ ಎಲ್ರಿಗೂ. ಇವತ್ತು ಶುಕ್ರವಾರ ಅಲ್ವಾ, ಸೊ ಅದಕ್ಕೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಏನಂದರೆ ನನಗೆ ಬರೋದು ರಂಗೋಲಿ 4ರಿಂದ 5 ರಂಗೋಲಿ. ಸೊ ಅದನ್ನೇ ರಿಪೀಟ್ ಮಾಡಿ ಹಾಕ್ತಿರ್ತೀನಿ. ಸೊ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕೋದು ಬರಲ್ಲ. ಬಟ್ ಬಾಗಿಲು ತೊಳೆದ್ಮೇಲೆ ರಂಗೋಲಿ ಹಾಕೋದು ತುಂಬ ಒಳ್ಳೆಯದು. ಸೊ ಬರೀ ಬಾಗಿಲು ಬಿಡಬಾರ್ದು ಅಂತ ಅಮ್ಮ ಹೇಳ್ತಿರ್ತಾರೆ. ಸೊ ಅದಕ್ಕೆ ಯಾವುದೋ ಒಂದು 4 ರಂಗೋಲಿನ ಕಲಿತ್ಕೊಂಡು ಸೊ ಅದನ್ನೇ ಹಾಕ್ತಿದ್ದೀನಿ. ಬಟ್ ಇನ್ನು ನೋಡ್ಕೊಂಡು ಹಾಕೋ ಅಂದರೆ ತುಂಬಾ ಚೆನ್ನಾಗಿ ಹಾಕ್ತೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಊರಲ್ಲಿ ಆಂಜನೇಯ ದೇವಸ್ಥಾನದ ಹತ್ರ ಎಲ್ಲನೂ ದೊಡ್ಡ ರಂಗೋಲಿನೇ ನೋಡ್ಕೊಂಡು ಹಾಕ್ತೀನಿ. ಬಟ್ ನೋಡ್ದೇ ಇರೋ ಒಂದು ಸ್ವಲ್ಪ ಒಂದು 4 ಬರುತ್ತೇನೋ ಅಷ್ಟೇ. ಸೊ ಅದನ್ನೇ ಇಲ್ಲಿ ಹಾಕ್ತಿದ್ದೀನಿ. ಸೊ ಆದಷ್ಟು ಬೇಗ ಇನ್ನೂ ಒಂದು 4-5 ಕಲಿತ್ಕೊಂಡು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ಬೇಕಾದ್ರೆ ನಿಮಗೆ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಸೊ ಇಲ್ಲಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು, ಎಲ್ಲ ತೊಳೆದಿದ್ದೀನಿ. ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಒಂದು 1/2 ಅವರ್ ಇಲ್ಲ 1 ಅವರ್ ಅಷ್ಟೇ. ಮತ್ತು ಪ್ರಕಾರ ಬಿಲ್ಡಿಂಗಲ್ಲಿರೋರೆಲ್ಲ ಕೆಳಗಡೆ ಕೆಲ್ಸಕ್ಕೆ ಹೋಗಿ ಬಂದಾಗ ಮತ್ತೆ ಗಲೀಜು ಆಗುತ್ತೆ. ಆ್ಯಕ್ಚುಲಿ ನಾನಿಲ್ಲಿ ದೊಡ್ಡ ಗೇಟ್ನ ಕ್ಲೋಸ್ ಮಾಡಿಬಿಡ್ತೀನಿ. ಹಿಂಗೆ ಯಾರು ಓಡಾಡಬೇಡಿ ಅಂತ ಹೇಳಿದ್ದೀನಿ. ಚಿಕ್ಕ ಗೇಟ್ ಮೂಲಕನೇ ಓಡಾಡ್ತಾರೆ. ಆದರೂ ನಮ್ಮ ಮನೇಲಿ ನನ್ನ ಮಗ, ನನ್ನ ಹಸ್ಬೆಂಡು ಅವ್ರು ಹಿಂಗೆ ಓಡಾಡ್ತಾರೆ ಮೈನ್ ಗೇಟಿಂದ. ಸೊ ಅವ್ರು ಓಡಾಡಿದ್ರೇ ಸಾಕು, ಗಲೀಜು ಯಾರು ಬೇಡ ಅನಿಸುತ್ತೆ. ಸೊ ಹಾಗೆ ಮನೇನೂ ಎಲ್ಲ ಕಸ ಹೊಡಿಬೇಕಿತ್ತು. ಸೊ ಕಸ ಹೊಡೆದು ದೇವ್ರ ಫೋಟೋದ್ಮೇಲೆ ಹೂವು ತೆಗೆದು ಹೂವು ಇಡಬೇಕಿತ್ತು. ಶುಕ್ರವಾರ ಅಲ್ವಾ, ಸೊ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಇನ್ನೂ ನಮ್ಮ ಮನೇಲಿ ಇನ್ನೂ 6 o'clock ಅಲ್ವಾ, ಸೊ 7ಗೆ ಹೇಳ್ತಾರೆ ಎಲ್ಲರೂ. ಸೊ ಅಷ್ಟರೊಳಗಡೆ ನಾನು ಎಷ್ಟು ಕೆಲಸ ಮಾಡ್ಕೊತೀನೋ ಅಷ್ಟು ನನಗೆ ಫ್ರೀ ಸಿಗುತ್ತೆ. ನೆಕ್ಸ್ಟು ಇಲ್ಲ ಅಂದರೆ ಸ್ವಲ್ಪನೂ ಫ್ರೀ ಸಿಗೋಲ್ಲ. ಸೊ ಅಷ್ಟೊದಕ್ಕೆ ಬೇಗ ಎಲ್ಲ ಕಸನ ಹೊಡ್ಕೊಳ್ಬೇಕು. ಸೊ ಕಸನ ಹೊಡ್ಕೊಂಡು ಹಿಂಗೆ ಹೂ ಸಿಗುತ್ತೆ. ಮನೆ ಮುಂದೆನೇ ಒಂದು 7-8 ಗಿಡನ ಹಾಕ್ಕೊಂಡಿದ್ದೀನಿ. ಸೊ ಅದರಲ್ಲಿ ಡೈಲಿ ಅಂದರೆ ತುಂಬಾ ಹೂ ಸಿಗುತ್ತೆ. ಸೊ ಆ ಹೂನ ಕಿತ್ತು ಡೈಲಿ ನಾನು ಫೋಟೋಕ್ಕೆ ಇಡ್ತೀನಿ. ಸೊ ಅದು ಏನು ಆ್ಯಕ್ಚುಲಿ ಹೂವು ತೊಗೊಂಡು ಬರೋದು ಹಬ್ಬಗಳಿಗೆ ಮಾತ್ರ. ಸೊ ಬೇರೆ ದಿನ ಎಲ್ಲನೂ ಇಲ್ಲಿ ಗಿಡದಲ್ಲೇ ಸಿಗೋದ್ರಿಂದ ಅದನ್ನೇ ಕಿತ್ಕೊಂಡು ಬಂದು ಇಟ್ಕೊತೀನಿ. ಸೊ ನನಗೆ ಹೂದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಸೊ ಹಾಗೆ ಕಸ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಇಲ್ಲಿ ಹೂ ತೆಗೆದ್ಬಿಟ್ಟು ಹೂ ಇಡೋಣ ಅಂತ ಹೋಗ್ತಿದ್ದೀನಿ. ಸೊ ನಾನು ಎಷ್ಟು ಬೇಗ ಕೆಲಸ ಮಾಡ್ಕೊಳ್ತೀನೋ ಬೆಳಗ್ಗೆ ಎದ್ದು ಅಷ್ಟು ನನಗೆ ಒಳ್ಳೆಯದು. ಯಾಕಂದರೆ ಮಕ್ಳು ಯಾರೂ ಎದ್ದಿರಲ್ವಲ್ಲ. ಸೊ ಅದಕ್ಕೆ ನನ್ನ ದೊಡ್ಡ ಮಗ ಆದರೂ ಎದ್ದರೆ ಅವ್ನು ಸ್ಕೂಲ್ಗೆ ಹೋಗ್ತಾನೆ. ಬಟ್ ಚಿಕ್ಕವನಿದ್ರೆ ಅವ್ನು ಸ್ಕೂಲ್ಗೆ ಹೋಗಲ್ಲ, ಮನೆಯಲ್ಲೇ ಇರ್ತಾನೆ. ಸೊ ಅವ್ನು ನೋಡ್ಕೊಳ್ಳೋದೇ ನನಗೊಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಸೊ ಅದಕ್ಕೆ ಎಲ್ಲ ಬೆಳಗ್ಗೆ ಆದಷ್ಟು 5 o'clock ಏಳಬೇಕು ಅಂತ ಟ್ರೈ ಮಾಡ್ತೀನಿ. ಬಟ್ 5ರಿಂದ 5:15, 5:30 ಈ ಥರ ಬಂದು 5:45ಗೆ ಎದ್ದೇಳ್ತಿದ್ದೀನಿ ಈಗ. ಸೊ ಎಲ್ಲ ಹೂವು ಎಲ್ಲ ತೆಗ್ದಿದ್ದಾಯಿತು. ಆ್ಯಕ್ಚುಲಿ ನೆನ್ನೆ ನಾನು ವೀಡಿಯೋ ಮಾಡಿಲ್ಲ. ನೆನ್ನೆಲ್ಲ ಕ್ಲೀನ್ ಮಾಡಿದ್ದೆ, ಫೋಟೋಸ್ ಎಲ್ಲ ಎತ್ತಿ ಕ್ಲೀನ್ ಮಾಡಿದ್ದೆ. ಸೊ ಅದನ್ನು ನಾನು ಮತ್ತೆ ಇನ್ನೊಂದು ವಾರಕ್ಕೆ ಕ್ಲೀನ್ ಮಾಡ್ಕೊತೀನಿ. ಸೊ ಅಲ್ಲಿವರೆಗೂ ಹೂವು ತೆಗೆದು ಹೂವು ಇಟ್ಟು ಪೂಜೆ ಮಾಡ್ತೀವಿ. ಸೊ ಇವತ್ತೇ ಮೇ ಬಿ ನಾನು ನಿಮಗೆ ಅಷ್ಟೆಲ್ಲ ಹೇಳೋದಕ್ಕೆ ಅನಿಸುತ್ತೆ, ಇವತ್ತೇ ಹೂ ಕಡಿಮೆ ಸಿಕ್ಕಿತ್ತು. ಸೊ ಓಕೆ, ಇರೋದ್ರಲ್ಲೇ ಸಾಕು ಅಂತ ಹೇಳಿ ಸೊ ಎಲ್ಲ ಹೂವು ಇಡ್ತಾಯಿದ್ದೀನಿ ಫೋಟೋಗೆ. ಆ್ಯಕ್ಚುಲಿ ತುಂಬಾ ಹೂವು ಸಿಗುತ್ತೆ. ಎಲ್ಲ ಫೋಟೋವು ಒತ್ತಾಗಿ ಇಟ್ಬಿಟ್ಟು ಇನ್ನೂ ಬೇಕಿತ್ತು ಹೂವು, ಅಷ್ಟು ಹೂವು ಸಿಗುತ್ತೆ. ಸೊ ಬಟ್ ಇವತ್ತು ಕಡಿಮೆ ಸಿಕ್ತು ಅಷ್ಟೇ. ಸೊ ರಾತ್ರಿ ತೊಳೆದಿಟ್ಟಿದ್ದ ಪಾತ್ರೆ ಎಲ್ಲ ಜೋಡಿಸ್ಬೇಕಿತ್ತು. ಸೊ ಅದನ್ನೆಲ್ಲ ಜೋಡಿಸ್ಕೊಳ್ಬೇಕು. ಸೊ ಅದನ್ನು ಮೈನ್ ನನಗೆ ದೊಡ್ಡ ಕೆಲಸ ಅಂದರೆ ಇದು ರಾತ್ರಿ ತೊಳೆದಿಟ್ಟಿರೋ ಪಾತ್ರೆನೆಲ್ಲ ಬೆಳಗ್ಗೆ ಜೋಡಿಸ್ಕೊಳ್ಳೋದು. ಅದರಲ್ಲೂ ಸವಣ್ ಬರದೇ ಇರೋಂತಹ ನಾನು ಜೋಡಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ನನಗೆ ಚಿಕ್ಕ ಮಗನಿಗೆ ಸಖತ್ ಎಚ್ಚರಿಕೆ ಜಾಸ್ತಿ. ಅವನಿಗೆ ಸ್ವಲ್ಪ ಸವಣ್ ಬಂದರೂ ಎದ್ದು ಕೂತ್ಕೊಂಡ್ಬಿಡ್ತಾನೆ ಬೆಡ್ ಮೇಲೆ. ಸೊ ಅದಕ್ಕೆ ಸವಣ್ ಬರದೇ ಇರೋ ಥರ ಎಲ್ಲ ಜೋಡಿಸ್ಕೊಂಡು ಸೊ ಹಾಗೆ ಮಾರ್ನಿಂಗ್ ಅಂದರೆ ಕಾಫಿ ಅಥವಾ ಟೀ ಯಾರ್ಯಾರು ಏನೇನು ಕುಡಿತಾರೋ ಅದಿರಲೇಬೇಕಾಗತ್ತೆ. ಸೊ ನನಗಿಲ್ಲಿ ಟೀ ಬೇಕಿತ್ತು. ಸೊ ಮಾರ್ನಿಂಗಲ್ಲ, ಸೊ ನಮ್ಮ ಯಜಮಾನ್ರು ಕೂಡ ಬೇಕಿತ್ತು. ಸೊ ಅವರಿನ್ನೂ ಹೇಳೋದು ಒಂದು 15 half an hour ಆಗುತ್ತೆ. ಸೊ ನಾನು ಅಲ್ಲಿವರೆಗೂ ಎಲ್ಲ ಹಾಕಿ ಲೋ ಫ್ಲೇಮಲ್ಲಿ ಸ್ಟವ್ ಇಟ್ಟು ನಾನು ಟೀ ಇದನ್ನು ಇಟ್ಬಿಡ್ತೇನೆ. ಸೊ ಯಾಕಂದರೆ ಲೋ ಫ್ಲೇಮಲ್ಲಿ ಇಡೋದು ನಿಧಾನವಾಗಿ ಟೀ ಪೌಡರ್ ಏನೇನು ಹಾಕಿರ್ತೀವಿ ಎಲ್ಲನೂ ಕುದ್ದು ಟೀ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಯಾವಾಗಲೂ ಇದೇ ಥರ ಮಾಡೋದು. ಸೊ ಹಾಗೆ ಮಕ್ಕಳದು ನೀರು ಬಾಟಲ್ಸ್ನ ಕ್ಲೀನ್ ಮಾಡಬೇಕಿತ್ತು. ಸೊ ಇದು ಡೈಲಿ ಮಾಡ್ತೀನಿ. ಸೊ ಡೈಲಿ ಮಾಡೋದ್ರಿಂದ ನೀರು ಸ್ಟೋರೇಜ್ ಆಗಿದ್ರು ಇನ್ ಕೇಸ್ ಏನಾದರೂ ಒಳಗಡೆ ಏನಾದರೂ ಇದ್ದರೂ ಕ್ಲೀನ್ ಆಗುತ್ತಲ್ವ. ಸೊ ಹಾಗೆ ಅವನಿಗೂ ಸ್ಕೂಲ್ ಬಾಟಲ್ ಆಗಿರ್ಬೋದು, ಒಂದು ಚಿಕ್ಕೊಂದು ಮನೆಯಲ್ಲಿಂದ ಬಾಟಲ್ ಆಗಿರ್ಬೋದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಬ್ರಷ್ ಬರುತ್ತೆ. ಸೊ ಮೀಶೋ ಅಲ್ಲಿ ಸಿಗುತ್ತೆ.
ಯಾರಿಗಾದ್ರೂ ಬೇಕಾದ್ರೆ ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ. ಸೊ ತೊಗೊಳ್ಬೋದು. ಸೊ ಈ ಥರ ನಾವು ಹೆವಿ ಟೆನ್ಷನ್ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಒಳಗಡೆ ಇದನ್ನು ಸೇರಿಸ್ಬಿಟ್ಟು ಈ ಥರ ಕ್ಲೀನ್ ಮಾಡ್ಕೊಳ್ಬೋದು. ತುಂಬ ಈಸಿ ಅನಿಸುತ್ತೆ. ಸೊ ಹಾಗೆ ನಾನಿಲ್ಲಿ ತರಕಾರಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿರ್ಬೋದು. ಸೊ ನನ್ನ ಮಗ ತುಂಬ ದಿನದಿಂದ ಮ್ಯಾಗಿ ಮಾಡಿಕೊಡು ಅಂತ ಹೇಳ್ತಿದ್ದ. ನಾನು ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ತಿದ್ದೆ. ಸೊ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹಾಕ್ಕೊಂಡು ಬರ್ತೀನಿ, ನನಗೂ ಮಾಡಿಕೊಡು ಅಂತ ಕೇಳ್ತಾನೆ ಇದ್ದ. ಸೊ ನಾನು ಇವತ್ತಿತ್ತಲ್ವ, ಸೊ ಹೋಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತರಕಾರಿ ಬೀನ್ಸು, ಕ್ಯಾರೆಟು, ಈರುಳ್ಳಿ ಎಲ್ಲ ಹಚ್ಕೊಂಡಿದ್ದೆ. ಸೊ ಅಷ್ಟರೊಳಗಡೆ ಟೀ ಕೂಡ ಆಯಿತು. ಸೊ ನನ್ನ ಮಗನಿಗೆ, ದೊಡ್ಡ ಮಗನಿಗೆ ಏನು ಅಂದರೆ ಅವನಿಗೆ ಕೊತ್ತಂಬರಿ ಸೊಪ್ಪು, ಕರಿಗೆ ಸೊಪ್ಪು ಆಗಿರ್ಬೋದು ಏನು ಹಾಕಬಾರ್ದು. ಹಾಕಿದರೆ ಒಂದಷ್ಟು ಅನ್ನನ ವೇಸ್ಟ್ ಮಾಡ್ತಾನೆ. ಸೊ ಅದಕ್ಕೆ ಅವ್ನಿಗೆ ಮಾತ್ರ ಮಾಡ್ತಿರೋದ್ರಿಂದ ನಾನೇನು ಅದನ್ನು ಹಾಕಿಲ್ಲ. ಅವ್ನಿಗೇನು ಇಷ್ಟನೋ ಅಷ್ಟನ್ನು ಮಾತ್ರ ಹಾಕಿದ್ದೆ. ಸೊ ಹಾಗೆ ನಂದು ಟೀ ಆಯಿತು. ಸೊ ಈಗ ಅವನಿಗೆ ಬಾದಾಮಿ ಕೊಡಬೇಕಿತ್ತು. ಸೊ ರಾತ್ರಿ ನೆನೆ ಹಾಕಿದ್ನಲ್ವ ಬಾದಾಮಿ, ಸೊ ಅದನ್ನೆಲ್ಲ ಬಿಡಿಸ್ಕೊತಿದ್ದೀನಿ. ಸೊ ಆ್ಯಕ್ಚುಲಿ ಅವನು ತಿನ್ನಲ್ಲ, ಬಟ್ ನಾನು ಬಲವಂತ ಮಾಡಿ ತಿನ್ನಿಸ್ಬೇಕು. ಸೊ ಇನ್ನು ಇದ್ರ ಜೊತೆ ನಾನು ಪಂಪ್ಕಿನ್ ಸೀಡ್ಸ್ ಕೊಡ್ತಿದ್ದೆ ಮತ್ತು ವಾಟರ್ ಮಿಲನ್ ಸೀಡ್ಸ್ ಎಲ್ಲ ಕೊಡ್ತಿದ್ದೆ. ಬಟ್ ಅದನ್ನು ಅವನು ತಿಂತಾನೇ ಇಲ್ಲ. ಬಾದಾಮ್ ಆದ್ರೂ ಒಂದು ಸ್ವಲ್ಪ ಹಠ ಮಾಡಿದರೆ ತಿಂತಾನೆ, ಬಟ್ ಆ ಸೀಡ್ಸ್ನ ಮಾತ್ರ ತಿಂತಾನೇ ಇಲ್ಲ. ಸೊ ಅದಕ್ಕೆ ಅದನ್ನೆಲ್ಲನೂ ಸ್ವಲ್ಪ ಫ್ರೈ ಮಾಡಿ ಬಿಸಿಲಿಗೆ ಇಟ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಮಿಕ್ಸಿ ಮಾಡಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಆಗಾಗ ಒಂದೊಂದು ಸ್ಪೂನ್ 2 ಸ್ಪೂನ್ ತಿನ್ನೋದಕ್ಕೆ ಕೊಡ್ತೀನಿ. ಆಗ ಅವನು ಇಷ್ಟಪಟ್ಟು ತಿಂತಾನೆ. ಮತ್ತು ನಮ್ಮ ದೊಡ್ಡವನ್ದು ಏನು ಅಂದರೆ ಅವನಿಗೆ ಫಸ್ಟ್ ಆಫ್ ಆಲ್ ಸ್ವೀಟ್ ಅಂದ್ರೇ ಇಷ್ಟ ಇಲ್ಲ. ಸೊ ಈ ನಾನ್ ವೆಜ್ ಅಂದರೆ ಇಷ್ಟಪಡ್ತಾನೆ, ಸ್ವೀಟ್ಸ್ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಸೊ ಅದರಿಂದ ನಾನು ಏನೇ ಸ್ವೀಟು ಡ್ರೈ ಫ್ರೂಟ್ಸಲ್ಲಿ ಟ್ರೈ ಮಾಡ್ತೀನಿ ಅಂತಂದರೂ ಅವ್ನಿಗೆ ಅಷ್ಟು ಇಷ್ಟ ಆಗೋಲ್ಲ. ಸರಿ ಅಂತ ಅಂದ್ಬಿಟ್ಟು ಅವ್ನು ಸ್ನಾನಕ್ಕೆ ಹೋಗಿದ್ದ. ಅಷ್ಟರೊಳಗಡೆ ನಾನಿಲ್ಲಿ ಬಿಸಿ ಇತ್ತಲ್ವ ಮ್ಯಾಗಿ, ಅದನ್ನೆಲ್ಲ ತಟ್ಟೆಗೆ ಹಾಕಿ ಆರಲಿ ಅಂತ ತಟ್ಟೆಗೆ ಹಾಕೋಣ ಅಂತ ಎಲ್ಲನೂ ಬಾದಾಮೆಲ್ಲ ಬಿಸಿ ತಟ್ಟೆಯಲ್ಲಿ ಹಾಕ್ಕೊಂಡು ಹಾಗೆ ಮ್ಯಾಗಿ ಕೂಡ ಸರ್ವ್ ಮಾಡ್ಕೊತಿದ್ದೆ ತಟ್ಟೆಗೆ. ಯಾಕಂದರೆ ಬಿಸಿ ಇದ್ದರೆ ತಿನ್ನಲ್ಲ, ಫುಲ್ ತಣ್ಣಕ್ಕಿರ್ಬೇಕು ಅವ್ನಿಗೆ. ತಣ್ಣಗೆ ಕೊಟ್ಟರೆ ಬಿಸಿ ಇಲ್ಲ ಅಂತ ಕೇಳ್ತಾನೆ, ಬಿಸಿ ಕೊಟ್ಟರೆ ತುಂಬ ಬಿಸಿ ಇದೆ ಅಂತ ಹೇಳ್ತಾನೆ. ಅವನ ಹತ್ರ ಆ ಮಾತೆಲ್ಲ ಕೇಳಿಸ್ಕೊಂಡು ತಲೆನೋವು ಬರ್ಸ್ಕೊಂಡು ಅವ್ನಿಗೆ ಊಟ ಮಾಡಿಸೋದು ನಾನು ಡೈಲಿ ಕೂಡ. ಸೊ ಡೈಲಿ ಯಾಕೆ ನೀವೇ ಊಟ ಮಾಡಿಸ್ತೀರಾ ಅಂತ ಕೇಳ್ಬೋದು. ಸೊ ಡೈಲಿ ಇನ್ನು ಮಾರ್ನಿಂಗು ಕೂಡ ನಾನೇ ಮಾಡಿಸ್ತೀನಿ, ಮತ್ತು ಸಂಜೆ ರಾತ್ರಿ ಮಲಗಬೇಕಾದ್ರೆ ಕೂಡ ನಾನೇ ಮಾಡಿಸ್ತೀನಿ. ಯಾಕಂದರೆ ಅವನನ್ನೇ ಬಿಟ್ಟರೆ ಊಟಕ್ಕೆ ಅವನು ಹೊಟ್ಟೆ ತುಂಬ ತಿನ್ನಲ್ಲ. ಏನೋ ಒಂದು ಸ್ವಲ್ಪ ತಿಂದು ಆ ಕಡೆ ಈ ಕಡೆ ನೋಡ್ಕೊಂಡು ಸ್ವಲ್ಪ ತಿಂದುಬಿಟ್ಟು ಸುಮ್ಮನೆ ಆಗಿಬಿಡ್ತಾನೆ. ನಾನು ತಿನ್ಸೋಕೆ ಕೂತ್ಕೊಂಡ್ರೆ ಫುಲ್ಲಾಗಿ ಏನು ತಟ್ಟೆಲಿ ಹಾಕ್ಕೊಂಡು ಬಂದು ಅದನ್ನೆಲ್ಲ ಕ್ಲೀನಾಗಿ ತಿನ್ನಿಸ್ತೀನಿ. ಸೊ ಅದಕ್ಕೆ ನಾನೇ ತಿನ್ನಿಸ್ತೀನಿ. ಯಾಕಂದರೆ ಸ್ಕೂಲಲ್ಲಿ ಆಟದ ಮಧ್ಯೆ, ಓದಿದ ಮಧ್ಯೆ ಹಾಕಿರೋ ಬಾಕ್ಸನ್ನ ಎಷ್ಟು ಮಾತ್ರ ತಿಂದಿರ್ತಾನೆ ನನಗಂತೂ ಗೊತ್ತಿಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ನನ್ನ ಮುಂದೆ ಇರೋದು ಯಾವಾಗ ಅವನು ಬೆಳಗ್ಗೆ ಸಾಯಂಕಾಲ, ಸೊ ಆವಾಗ ಹೊಟ್ಟೆ ತುಂಬ ಊಟ ತಿನ್ಸೋಣ ಅಂತಷ್ಟೇ. ಸೊ ಹಾಗೆ ಇಲ್ಲಿ ಮ್ಯಾಗಿ ಆಗಿತ್ತು. ಅವ್ನಿಗೆ ಮ್ಯಾಗಿ ನೋಡಿ ಫುಲ್ ಖುಷಿ ಆಗೋಯ್ತು, ಫುಲ್ ಅಂದರೆ ಫುಲ್ ಖುಷಿ ಆಗೋಯ್ತು. ಸೊ ನೋಡಿ ಟೇಸ್ಟ್ ನೋಡಿದ್ಮೇಲೆ ಅವ್ನು ಹೆಂಗೆ ಹೇಳ್ತಾನೆ ಅಂತ, ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಿದ್ದಾನೆ. ಸೊ ಅವ್ನಿಗೆ ಹಂಗೆ ಊಟ ಮಾಡಿಸಿ, ಚಿನ್ನುಗೂ ಮಾಡಿದ್ಯಾ, ಅವನಿಗೂ ತಿನ್ನಿಸು ಅಂತೆಲ್ಲ ಮಾತಾಡ್ತಾ ಇದ್ದ. ಸೊ ನಾನು ಮಾತಾಡ್ಕೊಂಡು ಅವ್ನಿಗೆ ಊಟ ತಿನ್ನಿಸ್ತಿದ್ದೆ. ಸೊ ನಾನು ಹೇಳ್ತಿದ್ದೆ ಜೋರಾಗಿ ಮಾತಾಡಬೇಡ, ನಿಧಾನಕ್ಕೆ ಮಾತಾಡು, ಅವ್ನು ಹೇಳ್ತಾನೆ ಅಂತ. ಸೊ ಅವ್ನು ಆ್ಯಕ್ಚುಲಿ ಎದ್ದ. ಸೊ ಹಾಗೆ ಇದು ನಿಜ ಇದು ಖುಷಿ ಅನಿಸುತ್ತೆ. ನನ್ನ ಮಗನಿಗೆ ಅವ್ನಿಗೆ LKGಯಿಂದ ಇದನ್ನ ರೂಢಿ ಮಾಡಿದ್ದೀನಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಡೈಲಿ ದೇವ್ರಿಗೆ ಹೂವು ಚೇಂಜ್ ಮಾಡು, ಇಲ್ಲಾಂದರೆ ನಾವು ಚೇಂಜ್ ಮಾಡ್ತೀವಿ, ನೀನು ಪೂಜೆ ಮಾಡಬೇಕು ಅಂತ. ಸೊ ಇನ್ ಕೇಸ್ ನಾನೇನಾದ್ರು ಚೇಂಜ್ ಮಾಡೋಕ್ಕಾಗಿಲ್ಲ ಹೂವು ಅಂದರೆ ಅವ್ರು ಚೇಂಜ್ ಮಾಡ್ತಾರೆ. ಅಕಸ್ಮಾತ್ ಅವ್ರು ಏನಾದರೂ ಬ್ಯುಸಿ ಇದ್ದರೆ ಹೂವು ತೊಗೊಂಬಂದು ಕೊಟ್ಟರೆ ಅವನೇ ನಿಧಾನವಾಗಿ ಚೇಂಜ್ ಮಾಡ್ಕೊತಾನೆ ಹೂವನ್ನ. ಸೊ ನನಗಿದು ತುಂಬ ಖುಷಿ ಅನಿಸುತ್ತೆ ಮತ್ತು ಹೆಮ್ಮೆ ಅನಿಸುತ್ತೆ. ಡೈಲಿ ಪೂಜೆ ಮಾಡಿ ಸ್ಕೂಲ್ಗೆ ಇಟ್ಕೊಂಡು ಸ್ಕೂಲ್ಗೆ ಹೋಗ್ತಾನೆ. ಸೊ ಹಾಗೆ ಅವ್ನು ಪೂಜೆ ಮಾಡೋಷ್ಟರೊಳಗಡೆ ನಾನು ಚಿಕ್ಕ ಮಗ ಕೂಡ ಎದ್ದ. ಕ್ಲೀನಾಗಿ ಎದ್ಬಿಟ್ಟು ಬಂದು ಅವ್ನು ಕ್ಲೀನಾಗಿ ದೇವ್ರ ಹತ್ರನೇ ಹೋಗ್ತಾನೆ. ಇವನು ಕೂಡ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ. ಸೊ ಅಲ್ಲೇ ಅವ್ರ ಅಣ್ಣ ಇದ್ದಿದ್ದರಿಂದ ಅವ್ನು ಎತ್ಕೊಂಡು ಬಂದ. ಸೊ ಇವರೆಲ್ಲ ರೆಡಿ ಆಗಿದ್ದ, ಬಟ್ ಇನ್ನೂ ಟೈಮ್ ಇತ್ತಲ್ವಾ. ಸೊ ಅಷ್ಟರೊಳಗಡೆ ನನಗೆ ಟಾರ್ಚರ್ ಕೊಡೋಣ ಅಂತ ಇಬ್ಬರು ಸೇರಿಕೊಂಡು ಟಾರ್ಚರ್ ಕೊಡ್ತಾ ಇದ್ದಾನೆ. ಸೊ ನನಗೆ ಫಸ್ಟು ನಾನು ಅಂದ್ಕೊಂಡಿದ್ದೇನು ಅಂದರೆ ನಾನು ದೊಡ್ಡ ಮಗನೇ ತೀಟೆ, ಚಿಕ್ಕವನು ತೀಟೆ ಇಲ್ಲ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದೆ. ನನ್ನ ತಮ್ಮ ಎಲ್ಲರೂ ಹಂಗೆ ಅಂತಿದ್ರು, ಇಬ್ಬರು ಮಕ್ಕಳಿದ್ದಾಗ ಒಬ್ಬರು ತೀಟೆ ಇರ್ತಾರೆ, ಇನ್ನೊಬ್ಬರು ಸ್ಮೂತ್ ಸೈಲೆಂಟ್ ಇರ್ತಾರೆ ಅಂತ. ಬಟ್ ನನಗೆ ಇಬ್ಬರು ಮಕ್ಕಳು ತೀಟೆ ಅವರೇ ಆಗಿಬಿಟ್ಟಿದ್ದಾರೆ. ದೊಡ್ಡವನಿಗಿಂತ ಚಿಕ್ಕವನು ತೀಟೆ, ಚಿಕ್ಕವನಿಗಿಂತ ದೊಡ್ಡವನು ತೀಟೆ, ಅಷ್ಟು ತೀಟೆಗಳು. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ಅಂತ. ಸೊ ಅಷ್ಟೇ ಚೆನ್ನಾಗಿ ಆಟ ಆಡ್ತಾರೆ, ಅಷ್ಟೇ ಚೆನ್ನಾಗಿ ಜಗಳ ಕೂಡ ಮಾಡ್ತಾರೆ. ಇವನು ಚಿಕ್ಕವನು ನೋಡೋದಕ್ಕೆ ಚಿಕ್ಕವನು ಅಷ್ಟೇ, ಬಟ್ ತುಂಬ ಅಂದರೆ ತುಂಬ ಗಲಾಟೆ ಮಾಡ್ತಾನೆ. ಏನೋದು ಅದೆಲ್ಲ ಸಖತ್ ತಲೆ ಹರಟೆ ಜಾಸ್ತಿನೇ ಇದ್ದಾನೆ ಹೇಳ್ಬೇಕು ಅಂತಂದರೆ.
ಸೊ ಹಂಗೆ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾರೆ ಎಲ್ಲನೂ. ಸೊ ಅದೊಂದು ಪಾಪ ಅವ್ನಿಗೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿಬಿಟ್ರೆ ಮತ್ತೆ ಸಂಜೆ ಅವ್ನು 5ಗೆ ಬರೋದು. ಸೊ ಸಿಕ್ಕಿರೋ ಟೈಮಲ್ಲಿ ಈ ಥರ ಅವನ ಜೊತೆ ಆಟ ಆಡ್ತಾ ಇರ್ತಾನೆ. ನೋಡಿ ಇವನು ಚಿಕ್ಕ ಕ್ಯಾಮ್ರಾ ಇಟ್ಟಿದ್ದೆ, ಕ್ಯಾಮ್ರಾ ನೋಡಿಬಿಟ್ಟ. ನಾನಿಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ರು ಕೂಡ ಇಲ್ಲಿ ಬಂದು ಅವನೇ ನೋಡ್ಕೊಂಡು ನಗಿತಾ ಇದ್ದಾನೆ. ಸೊ ನೀವೇ ನೋಡ್ತಿರ್ಬೋದು, ಕ್ಯಾಮ್ರಾ ನೋಡಿ ಎತ್ಕೊಳಕ್ಕೆ ಹೋಗ್ತಿದ್ದಾನೆ ಕ್ಯಾಮ್ರಾನ. ನಾನು ಗೊಗ್ಗಾಯ ಮಾಡು ಅಂತಂದರೆ ಮಾಡ್ತಾ ಇದ್ದಾನೆ. ಅವ್ನಿಗೆ ತುಂಬಾ ಇಷ್ಟ ಈ ಥರ ಗೊಗ್ಗಾಯನ ಮಾಡೋದು. ಕೈ ಮಚ್ಚಿಟ್ಕೊಂಡು ಮಾಡ್ತಾನೆ. ಇದೊಂಥರ ಸಖತ್ ಕ್ಯೂಟ್ ಅನಿಸುತ್ತೆ. ಮಕ್ಕಳು ಒಂದು ಸಣ್ಣ ವಿಷಯನೂ ಕೂಡ ತಂದೆ ತಾಯಿಗೆ ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ವಿ ಕಾಂಟ್ ಎಕ್ಸ್ಪ್ರೆಸ್ ಅನಿಸುತ್ತೆ ಅದನ್ನು. ಸೊ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ನನ್ನ ಮಕ್ಕಳು ಕೊಡೋ ಅವರಿಬ್ಬರು ಜಗಳ ಆಡಬೇಕಾದ್ರೆ ಅದನ್ನು ನೋಡು ಇದು ಎಲ್ಲನೂ ಒಂದು ಸ್ವಲ್ಪ ಕಷ್ಟ. ಬಟ್ ಆದ್ರೂ ಒಂಥರ ಖುಷಿ ಇದೆ ನನಗೆ. ಸೊ ಹಾಗೆ ಇವನಿಗೆ ಊಟ ಮಾಡಿಸ್ಬೇಕಲ್ಲ, ಊಟ ಮಾಡಿಸೋದಕ್ಕೆ ಮುಂಚೆ ಇವನಿಗೂ ಕೂಡ ಸ್ನಾನ ಮಾಡಿಸೋಣ ಅಂತೇಳಿ ಸ್ನಾನ ಮಾಡಿಸ್ದೆ. ಸ್ನಾನ ಮಾಡಿಸಿದ್ಮೇಲೆ ಬಟ್ಟೆ ಹಾಕೋದಿದೆಯಲ್ಲ ದೊಡ್ಡ ಕಷ್ಟ ಇವನಿಗೆ. ಆ ಕಡೆ ಹೋಗ್ತಾನೆ, ಈ ಕಡೆ ಹೋಗ್ತಾನೆ, ಅದು ಹೇಳಿತಾನೆ ಇದು ಹೇಳಿತಾನೆ. ಅಂತೂ ಇಂತೂ ಬಟ್ಟೆ ಹಾಕಿ ಸಾಧನೆ ಮಾಡಿದೆ ಅಂತಲೇ ಹೇಳ್ಬೋದು ನಾನು. ಯಾಕಂದರೆ ಅಷ್ಟು ತೀಟೆ ಅವನು. ಚಡ್ಡಿ ಹಾಕೋಕ್ಕೆ ನನಗೇನಿಲ್ಲ ಅಂದರೂ 2-3 ನಿಮಿಷ ತೊಗೊತೀನಿ, ನನಗೆ ನಗು ಬರುತ್ತೆ. ಸೊ ಹಾಗೆ ಕೂಡ ಇವನಿಗೂ ಕೂಡ ನಾನು ಈಗಲಿಂದ ರೂಢಿ ಮಾಡ್ತಿದ್ದೀನಿ. ದೇವ್ರಿಗೆ ನಮಸ್ಕಾರ ಹಾಕೋದು, ದೇವ್ರಿಗೆ ಕಡ್ಡಿ ಹಂಚೋದೆಲ್ಲನೂ ಕೂಡ. ಸೊ ಅದಕ್ಕೆ ಸ್ನಾನ ಆಗಿದ ತಕ್ಷಣ ಡೈಲಿ ನಾನು ದೇವ್ರ ಹತ್ರ ಕರ್ಕೊಂಡೋಗಿ ಇವನ ಕೈಯಲ್ಲಿ ಪೂಜೆ ಮಾಡಿಸೋದಾಗಿರ್ಬೋದು, ಕೈ ಮುಗಿಸೋದಾಗಿರ್ಬೋದು, ಅವ್ನಿಗೆ ಹೇಳ್ಕೊಡೋದು ಅದೆಲ್ಲ ಹೇಳ್ಕೊಡ್ತಿದ್ದೀನಿ. ಸೊ ಅವನಿಂದ ಅದೆಲ್ಲ ಹೇಳ್ಕೊಡೋದ್ರಿಂದ ಅವನಿಗೂ ಕೂಡ ದೊಡ್ಡವನಾಗ್ತಾ ಭಕ್ತಿ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ನಾವು ಅವ್ನ ಕರ್ಕೊಂಬರೋಷ್ಟೊಳಗೆ ಅವನಲ್ಲಿ ಕ್ಯಾಮ್ರಾ ನೋಡ್ದ, ಅವ್ನು ಪೂಜೆ ಮಾಡೋದ್ಬಿಟ್ಟು ಕ್ಯಾಮ್ರಾ ನೋಡ್ತಿದ್ದಾನೆ. ಅಲ್ಲಿ ನಾನು ಕೈ ಮುಗಿ ಎಲ್ಲ ನೋಡಿ ಮುಗಿತಾ ಇದ್ದಾನೆ. ಸೊ ಅವ್ನ ಕೈ ಮುಗಿಯೋ ಸ್ಟೈಲ್ ಅದೇ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಆ ಥರ ಕೇಳ್ಕೊತಾನೆ ಅವನೇನೇನೇನೋ. ಸೊ ಕ್ಯಾಮ್ರಾ ನೋಡಿದ್ನಲ್ವ, ಸೊ ಕ್ಯಾಮ್ರಾದ ಮೇಲೆ ಎಲ್ಲ ಫುಲ್ ಅವ್ನ ಕಣ್ಣಿದೆ. ಕ್ಯಾಮ್ರಾನ ಎಳ್ಕೊಂಬಿಡ್ಬೇಕು ಅನ್ನೋ ಥರನೇ ನೋಡ್ತಿದ್ದಾನೆ. ಸೊ ಹಂಗೂ ಹಿಂಗೂ ಪೂಜೆ ಮಾಡಿಸಿದ್ವಿ ಅವನ್ನ. ಸೊ ಹಾಗೆ ನಾನು ಮಾರ್ನಿಂಗ್ ಎಲ್ಲ ಒಂದ್ಸಲಿ ಕಸ ಹೊಡೆದಿದ್ದೆ. ಸೊ ಈಗ ಮಧ್ಯಾಹ್ನ ಆಗಿದೆ, ಈಗಲೂ ಕೂಡ ಕಸ ಹೊಡಬೇಕು. ಯಾಕಂದರೆ ಸುತ್ತಮುತ್ತ ಯಾವುದೇ ಒಂದು ಮನೆಗಳಾಗಲಿ ಏನೂ ಆಗಲಿ ಇಲ್ಲ. ಸೊ ಇದು ಒಂದು ಲೇಔಟಿಂದ ನಮ್ಮ ಮನೆಯಿಂದ ಪಾರ್ಕ್ ಬಂದಿದೆ ಲೇಔಟ್ಗೆ. ಸೊ ಗಾಳಿ ತುಂಬ ಅಂದರೆ ತುಂಬಾ ಗಾಳಿ. ಆ ಗಾಳಿಗೆ ಎಷ್ಟು ಸೌಂಡ್ ಬರುತ್ತೆ ಅಂದರೆ ಸಖತ್ತು ಸೌಂಡ್ ಬರುತ್ತೆ. ಸೊ ಅದಕ್ಕೆ ಎಲ್ಲ ಕಡೆ ಸುತ್ತಮುತ್ತ ಇರೋ ಪೇಪರ್ಗಳೆಲ್ಲ ನಮ್ಮ ಮನೆ ಬಾಗಿಲಿಗೆ ಬರುತ್ತೆ ಸುತ್ಕೊಂಡು. ಗೇಟ್ ಕೂಡ ನಾವು ಕೆಳಗಡೆ ಎಲ್ಲ ಓಪನ್ ಇಟ್ಟಿರೋದ್ರಿಂದ ಗೇಟಲ್ಲಿ ತುರ್ಕೊಂಡು ಬರ್ತಿದೆ. ಅದು ಎಲ್ಲೂ ಹೋಗಲ್ಲ, ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಲ್ಲಿ. ನಾನು ನೋಡಿ ನೀವೇ ನೋಡ್ತಿರ್ಬೋದು, ನಾನು ಈ ಕಡೆ ತೊಳ್ಕೊಂಡು ಹೋಗ್ತಿದ್ರೆ ಆ ಕಡೆ ಬರ್ತಿದೆ, ಆ ಕಡೆ ತೊಳೆದ್ರೆ ಈ ಕಡೆ ಬರ್ತಿದೆ. ಸೊ ನಾನು ಹೋಗ್ಲಿ ಬಿಟ್ಬಿಡ್ಬೋದು. ನಮ್ಮ ಅಪ್ಪ ಹೇಳ್ತಾರೆ ಎಷ್ಟು ಸರಿ ತೆಳ್ತೀಯ ಬಿಡು ಅಂತ. ಬಟ್ ಅದೇನೋ ಅದು ನನಗೆ ಹೋಗ್ಲಿ ಬಿಟ್ಬಿಡೋಣ ಅಂತ ಅಂದ್ಕೊಂಡು ಒಂದು ನಿಮಿಷ ಇದ್ರೂ ಕೂಡ ಮತ್ತೆ ಎಷ್ಟು ಗಲೀಜಿದೆ ಅಂದ್ಬಿಟ್ಟು ಮತ್ತೆ ನಾನು ಬರ್ಸ್ಕೊಂಬಂದು ತೊಳ್ತೀನಿ. ಆ ಥರ ನಾನು ಸೊ ಎಲ್ಲ ತೊಳಿದ್ದೀನಿ. ಇನ್ನೊಂದು 1/2 hour ಬಿಟ್ಕೊಂಡು ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಮತ್ತೆ ಅದೆಲ್ಲ ಮತ್ತೆ ಎಲ್ಲಿರೋದು ಮನೆ ಬಾಗಿಲಿಗೆ ಬಂದಿರುತ್ತೆ. ಅದು ನನಗೆ ಗೊತ್ತಿಲ್ಲ ಯಾಕೆ ಅಂತ. ಮೇ ಬಿ ಗಾಳಿ ತುಂಬಾ ಇದೆ, ಸಖತ್ ಗಾಳಿ ಇದೆ. ಸೊ ಹಾಗೆ ಕ್ಲೀನ್ ಮಾಡಿ, ಸೊ ಅದರಿಂದ ಇರ್ಬೋದು ಗಾಳಿ ಹಿಂಗೆ ತಿರ್ಕೊಂಡು ಬರ್ತಿದೆ. ಸೊ ಹಾಗೆ ನಾನು ಇಲ್ಲಿ ಕಾರ್ ರೆಡಿ ಆಗಿತ್ತಲ್ವ, ಚಾರ್ಜ್ ತಂದು ಚಾರ್ಜ್ ಹಾಕಿದ್ವಿ. ಸೊ ಇನ್ನು ಸ್ವಲ್ಪ ತುಂಬ ದಿನ ಆಗಿತ್ತು. ಫಸ್ಟ್ ಆಫ್ ಆಲ್ ಈಚೆ ಒಂದು 1/2 hour ಬಿಟ್ಟು ಸಹ, ಯಾಕಂದ್ರೆ ಒಂದ್ಸಲಿ ಹಾವು ಬಂದ್ಬಿಟ್ಟಿತ್ತು ಒಳಗಡೆ. ಸೊ ಅದನ್ನ ನಾನು ಈಚೆನೆ ಬಿಡ್ತಿರ್ಲಿಲ್ಲ. ಸೊ ಸರಿ ತುಂಬಾ ದಿನ ಆಯ್ತಲ್ವಾ, ಅಪರೂಪಕ್ಕೆ 1 hour 2 hour ಇಂದ ಬಿಸಿಲಿತ್ತು. ಸೊ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇರ್ಲಿ ಮಗು ಅಂತ ಹೇಳ್ಬಿಟ್ಟು ನಾನು ಕಾರ್ ಈಚೆ ಕಡೆ ಬಾಗ್ಲಲ್ಲೇ ಬಿಟ್ಟಿದ್ದೆ ಅವರನ್ನ. ಸೊ ಅದ್ರಲ್ಲಿ ತಂದು ಕೂಡಿಸ್ಬಿಟ್ಟು ನಾನು ಸ್ನಾನ ಮಾಡಿರೋ ಟವಲ್ಸ್ ಎಲ್ಲ ಒಳಗಡೆನೆ ಇತ್ತು. ಸೊ ಹೆಂಗೋ ಬಿಸಿಲು ಬಂದಿತ್ತು, ಬಿಸಿಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಟವಲ್ಸ್ ಎಲ್ಲ ತಗೊಂಡ್ ಬಂದೆ. ನಾನು ಸ್ನಾನಕ್ಕೆ ಹೋಗ್ಬೇಕಿತ್ತು, ಇವ್ನು ಮಲ್ಕೊಂಡ್ರೆ ಸ್ನಾನಕ್ಕೆ ಹೋಗ್ಬೋದು ಅಂತ ಅನ್ಕೊಂಡು ಇವನ್ನ ಆಟ ಆಡಿಸ್ಕೊಂಡು ಇರೋದಿಲ್ಲ ಏನು ಟವಲ್ಸ್ ಎಲ್ಲ ನೋಡ್ಕೊಂಡು ಬಿಸಿಲು ಬಂದಿತ್ತು ಅಂತ ಬಿಸಿಲು ಹಾಕ್ತಿದ್ದೆ. ಇವ್ನು ನೋಡಿ ಅವ್ರ ಅಣ್ಣ ಇದ್ರೆ ಎಷ್ಟು ತೀಟ, ಅವ್ರ ಅಣ್ಣ ಇಲ್ಲ ಸೈಲೆಂಟ್ ಆಗಿರ್ತಾನೆ. ಬಟ್ ಅವ್ನ ಮುಂದೆ ನಾನು ಓಡಾಡ್ಕೊಂಡಿರ್ಬೇಕು, ಅವನೊಬ್ಬನೇ ಬಿಟ್ರೆ ಅವ್ನು ಹೇಳೋದಿಲ್ಲ. ಅದೊಂದು ಇವನಿಗೆ. ಸೊ ಹಂಗೂ ಮಲ್ಕೊಂಡು ಅವನಿಗೆ ಸ್ವಲ್ಪ ಊಟ ಮಾಡಿದ ತಕ್ಷಣ ಅವ್ನು ನಿದ್ದೆ ಬಂತು. ಸೊ ಮಲಗಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಇಲ್ಲಿ ನಾನು ಪೂಜೆ ಮಾಡಬೇಕಿತ್ತು. ಸೊ ಪೂಜೆ ಮಾಡೋಕ್ಕೆ ರೆಡಿ ಅಂದರೆ ಏನೂ ಇಲ್ಲ, ಬರೀ ಹಣೆ ಬಿಟ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ, ಅಷ್ಟು ಇಷ್ಟ ಅಲ್ಲ ಅಂತ. ಸೊ ಅದಕ್ಕಾಗಿ ಬಟ್ಟೆ ಎಲ್ಲ ಇಟ್ಕೊಂಡು ಹೋಗಿ ಪೂಜೆ ಮಾಡೋಣ ಅಂತ ಅಷ್ಟೇ. ಸೊ ನನ್ನ ಸ್ಕಿನ್ ಕೇರ್ ನೀವು ಕೇಳೋಕ್ಕೆ ಬರಬೇಡಿ. ನನ್ನ ಸ್ಕಿನ್ ಕೇರ್ ಅಂದರೆ ಏನೂ ಇಲ್ಲ, ಸಿಟಾಫಿಲ್ ಒಂದು ಮಾಯ್ಶ್ಚರೈಸರ್ ಹಚ್ಕೊಂಡು ಏನು ಪೌಡರ್ ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ. ಅದು ಬಿಟ್ಟರೆ ಪೌಡರ್ ಫಸ್ಟ್ ಆಫ್ ಆಲ್ ಹಾಕೋದಿಲ್ಲ, ಯಾವಾಗಲೂ ಅಮಾವಾಸ್ಯೆ ಪೌರ್ಣಮಿ ಹಂಗೆ ಹಾಕ್ಕೊಳ್ತೀನಿ.
ಸೊ ಇಲ್ಲಿ ಎಲ್ಲ ಸೊ ಇಲ್ಲಿ ಸೊ ರೆಡಿ ಈಗ ಆದ್ಮೇಲೆ ಹೋಗಿ ಪೂಜೆಗೆ ಹೋಗಿ ಈಗ ಪೂಜೆ ದೇವ್ರಿಗೆ ಮಾಡ್ಕೊಂಡು ಪೂಜೆ ಬರೋಣ. ಮಾಡೋಣ ಅಂತ ಸೊ ಒಬ್ಬೊಬ್ರು ಒಂದೊಂದಿಲ್ಲ ದೇವ್ರಿಗೆ ಹೋಗಿ ಪೂಜೆ ಮಾಡ್ತಿದ್ದೀನಿ. ಸೋಮವಾರ ಗುರುವಾರ ಶುಕ್ರವಾರ ಶನಿವಾರ ನಂದು ಈಗ ಒಂದು ಮಧ್ಯಾಹ್ನ ಆಗಿದೆ ಆಲ್ಮೋಸ್ಟ್. ಸೊ ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೋಗಿ ದೀಪ ಎಲ್ಲ ಪೂಜೆ ಮಾಡ್ತಿದ್ದೀನಿ. ಸೊ ಪೂಜೆ ಮಾಡಿದೆ. ಮತ್ತೆ ನಿಮ್ಗೆ ಆಕ್ಚುಲಿ ನಾನು ಇನ್ನೊಂದು ಹೇಳ್ಬೇಕಿತ್ತು ಇದನ್ನ. ಸೊ ಎಲ್ಲರೂ ಅರ್ಶಿನ ಕುಂಕುಮ ತಗೊಂಡಾಗ ಅರ್ಶಿನ ಕುಂಕುಮ ಕೊಟ್ರೆ ಇನ್ ಕೇಸ್ ತಗೊಂಡ್ರೆ ಎಲ್ಲಾನು ಮಾಂಗಲ್ಯಗೆ ಮುಂದೆ ಮಾತ್ರ ಇಟ್ಕೊಂತೀವಿ ನಾವು. ಕೆಳಗಡೆ ಅಂದ್ರೆ ಬ್ಯಾಕ್ ಸೈಡ್ ಇಟ್ಕೊಳ್ಳೋದೇ ಇಲ್ಲ ಮಾಂಗಲ್ಯ. ಬಟ್ ಮುಂದೆ ಎಷ್ಟು ನಮಗೆ ಶ್ರೇಷ್ಠ ಇಟ್ಕೊಳ್ಳೋದು ಸೇಮ್ ಅದೇ ತರ ನಾವು ಅರ್ಶಿನ ಕುಂಕುಮನ ಹಿಂದೆ ಇಟ್ಕೊಳ್ಳೋದು ಕೂಡ ಅಷ್ಟೇ ಶ್ರೇಷ್ಠ. ದಯವಿಟ್ಟು ಎಲ್ಲರೂ ಕೂಡ ಯಾರಾದ್ರೂ ಅರ್ಶಿನ ಕುಂಕುಮ ಕೊಟ್ಟಾಗ ಆ ತಾಲಿಗೆ ಅಂದ್ರೆ ಮಾಂಗಲ್ಯಗೆ ಅರ್ಶಿನ ಕುಂಕುಮ ಮುಂದೆನೂ ಇಟ್ಕೊಂಡು ಹಿಂದೆನೂ ಕಂಪಲ್ಸರಿ ಇಟ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಶ್ರೇಷ್ಠ. ಹಾಗೆ ನಿಮ್ಮ ಯಜಮಾನ್ರು ಅವ್ರಿಗೂ ಕೂಡ ತುಂಬಾ ಆರೋಗ್ಯದಲ್ಲಿ ಆಗಿರ್ಬೋದು, ಅವ್ರ ಯಶಸ್ಸಿನಲ್ಲಿ ಪ್ರತಿಯೊಂದು ತುಂಬಾನೇ ಒಳ್ಳೇದಾಗುತ್ತೆ. ಯಾವುದೇ ರೀತಿ ತೊಂದರೆಗಳಿರೋದಿಲ್ಲ. ಒಂದ್ ಸೈಡ್ ಯಾವತ್ತೂ ಇಟ್ಕೊಂಡ್ಬೇಡಿ. ಅದು ತುಂಬಾ ಅಷ್ಟು ಶೋಭೆ ಇಲ್ಲ ಅಂತ ಹೇಳ್ತಾರೆ. ನನ್ಗಿದು ಗೊತ್ತಾಗಿದ್ದು ಆಕ್ಚುಲಿ ಒಂದು 6 months ಬ್ಯಾಕ್ ಗೊತ್ತಾಯ್ತು. ನಾನು ಅದನ್ನ ನಿಜವಾಗ್ಲೂ ಮತ್ತೆ ನನ್ಗೆ ಗೊತ್ತಾದಾಗ ನಾನು ಏನೇ ಗೊತ್ತಾದ್ರೂ ನನಗೆ ಒಂದು ಗೂಗಲ್ ಮಾಡಿ ಅಭ್ಯಾಸ. ಸೊ ಅದನ್ನ ಯೂಟ್ಯೂಬಲ್ಲಿ ನಾನು ತೋರಿಸ್ಬಾರ್ದು ಒಂದು ಸರ್ಚ್ ಮಾಡಿದಾಗ ತುಂಬಾ ಜನ ಹೇಳಿದ್ರು ಅದು ನಿಜ, 2 ಕಡೆ ಇಟ್ಕೊಂಡು ತುಂಬಾ ಶ್ರೇಯಸ್ಸು ಅಂತ. ಸೊ ಅದೇನು ತುಂಬಾ ಕಷ್ಟ ಅಲ್ಲ. 2 ಕಡೆ ಅರ್ಶಿನ ಇಟ್ಕೊಂಡು ತಕ್ಷಣ ಆಮೇಲೆ ಇನ್ನೂ ಒಂದು 2 ಕಡೆ ಅರ್ಶಿನ ಇಟ್ಕೊಂಡು ಕಣ್ಣಿಗೆ ನಮಸ್ಕಾರ ಹಾಕೊಂಡು ತಾಲಿನ ಈಚೆ ಮನೆಯ ಒಳಗಡೆ ಹಾಕ್ಕೊಬೇಕು. ಇದು ಮೇನ್ ಥಿಂಗ್. ಎಲ್ಲರೂ ಮಾಡ್ಕೊಳ್ಳಿ, ಚೆನ್ನಾಗಿರ್ತಾರೆ. ಸೊ ನಾನು ಕೂಡ ಅದೇ ರೀತಿ ಅದು ಗೊತ್ತಾದಾಗಲಿಂದ ನಾನು ಆಲ್ಮೋಸ್ಟ್ 2 ಕಡೆ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಒಂದ್ ಕಡೆ ನಾನು ಯಾವತ್ತೂ ಇಟ್ಕೊಂತಿಲ್ಲ. ಅದು ಗೊತ್ತಾದ್ಮೇಲೆ, ಗೊತ್ತಾಗೋದಕ್ಕೆ ಮುಂಚೆ ನಿಮ್ ತರ ನಾನು ಒಂದ್ ಸೈಡ್ ಇಟ್ಕೊಂತಿದ್ದು. ಸೊ ಗೊತ್ತಾದ್ಮೇಲೆ ಅಂತೂ 2 ಸೈಡ್ ಇಟ್ಕೊಂತಾ ಇದ್ದೀನಿ. ಸೊ ಇಟ್ಕೊಳ್ಳೋಕ್ ಮುಂಚೆ ಕಣ್ಣಿಗೆ ನಮಸ್ಕಾರ ಹಾಕೊಂಡೇ ಇಟ್ಕೊಬೇಕು. ಆಮೇಲೆ ತಾಲಿನ ಯಾವತ್ತೂ ಈಚೆ ಹಾಕ್ಬಾರ್ದು. ಸೊ ಅದು ಕೂಡ ನಿಮ್ಗೆ ನೆನಪಿರ್ಲಿ. ಸೊ ಯಾಕಂದ್ರೆ ದೃಷ್ಟಿ ಆಗುತ್ತೆ. ದೃಷ್ಟಿ ಆದಾಗ ಏನು ಅವ್ರ ಗಂಡನಿಗೆ ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಸೊ ಹಾಗೆ ನಮ್ಮ ಯಜಮಾನ್ರು ನಾಮಕರಣ ಇರೋದ್ರಿಂದ ಊರಲ್ಲಿ ಸ್ವಲ್ಪ ಮಾತಾಡಬೇಕು ಅಂತ ಹೋಗ್ತಿದ್ರು. ಸೊ ನಾನು ಬರ್ತೀನಿ, ಯಾಕಂದ್ರೆ ನನ್ನ ಮನೇಲಿ ಇರೋದ್ರಿಂದ ಬೋರ್ ಆಗ್ತದೆ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇಬ್ರು ಮೂವರು ಕೂಡ ಹೋದ್ವಿ. ಹೋಗ್ಬೇಕಂದಾಗ ಇದು ದೊಡ್ಡಬಳ್ಳಾಪುರ ಇಂಡಸ್ಟ್ರಿ, ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ನೋಡ್ತಿರ್ಬೋದು. ಕಂಪ್ನಿ ಇದೆ, ತೋರಿಸ್ತೀನಿ. ನಾನು ತುಂಬಾ ಕಂಪ್ನಿಗಳನ್ನ ನೋಡಿದೀನಿ, ಬಟ್ ನಂಗೆ ಇದು ಒಂಥರ ಇಷ್ಟ ಆಯ್ತು ಕಂಪ್ನಿ. ನೋಡಿ ಇದು ಈ ಕಡೆ ಮರಗಳಿದೆ ನೋಡಿ, ಯಾಕಂದ್ರೆ ತುಂಬಾ ದೊಡ್ಡದಿದೆ ಕಂಪ್ನಿ. ದೊಡ್ಡದಿದ್ರು ಕೂಡ ಎಷ್ಟು ನೀಟಾಗಿ ಪ್ಲೆಸೆಂಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಎಲ್ಲೂ ಕೂಡ ಒಂದು ಪೇಪರ್ ಬಿದ್ದಿಲ್ಲ. ನೀವು ಕಂಪ್ನಿ ಹತ್ರ ಎಲ್ಲೇ ನೋಡಿದ್ರು ಕೂಡ ಹಸಿರು ಕಾಣುತ್ತೆ. ಗಿಡ ಮರ ಎಲ್ಲ ತುಂಬಾನೇ ಚೆನ್ನಾಗಿ ಹಾಕೊಂಡಿದ್ದಾರೆ. ನಂಗೆ ಅದು ಇಷ್ಟ ಆಯ್ತು. ಸೊ ಹಾಗೆ ನಮ್ಮ ಅತ್ತೆಯವ್ರ ಮನೆಗೆ ಹೋಗಿ ಎಲ್ಲ ಮಾತಾಡ್ಕೊಂಡು ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ, ಖುಷಿ ಕೂಡ ಅವ್ರಿಗೆ. ಸೊ ಮಾತಾಡ್ಕೊಂಡು ಎಲ್ಲ ಬರೋದಿರ್ತಾರೆ. ನನ್ನ ಮಗ ಸ್ಕೂಲಿಂದ ಬಂದಿರ್ತಾನೆ, ಸ್ಕೂಲಿಂದ ಬಂದಿದ್ದ. ಸೊ ಅವನ್ನ ಕರ್ಕೊಂಬರಕ್ಕೆ ನಮ್ಮ ಯಜಮಾನ್ರು ನಾರ್ಮಲಿ ಸಾಯಂಕಾಲ ಟೀ ಇರ್ಬೇಕಲ್ವ. ಸೊ ನಮ್ಮ ಮನೇಲಿ ಟೀ ಕುಡಿಯೋದು ನಾನು ನನ್ನ ಹಸ್ಬೆಂಡ್ ರೆಡಿ ಮಾಡ್ತಿದ್ದೆ. ಖುಷಿ ಏನು ಟೀ ಕುಡಿಯೋದಿಲ್ಲ, ಅವ್ನು ಹಾಲು ಸಮೇತ ಕುಡಿಯಲ್ಲ. ನಾನು ಆಲ್ರೆಡಿ ಏನಾದ್ರು ಸ್ಕೂಲಿಂದ ಬರ್ತಾನೆ ಟೀ ಕುಡಿಯೋದು. ದೊಡ್ಡ ಮಗ ಕೈ ಕುಡಿಯೋದಿಲ್ಲ. ಅವನು ಏನಾದ್ರು ಸ್ನಾಕ್ಸ್ ಮಾರ್ನಿಂಗ್ 1 time ಹಾಲು ಕುಡಿತಾನೆ, ಇಲ್ಲ ಟಿವಿ ನೋಡ್ತಾನೆ, ಇಲ್ಲ ತನ್ನ ಜೊತೆ ಆಟ ಆಡ್ತಾನೆ ಅಷ್ಟೇ. ಸೊ ಟೀಲಿ ಕೂಡ ಹಾಗೆ ಮಾಡ್ತಾರೆ ಅಂದ್ಬಿಟ್ಟು ಆಚೆ ಕಡೆ ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಕ್ಕೆ ಆರಿರಲಿಲ್ಲ. ಸೊ ಹಾಡು ಅಂತ ಮತ್ತೆ ಮಳೆ ಬರೋದು ನೆನೆ ಬಿಸಿಲು ಬಟ್ಟೆ ಆರಿರೋ ಬಟ್ಟೆಗೆ ಇರುತ್ತೆ ಅಂತ ಹೇಳಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಬಟ್ಟೆನೆಲ್ಲ ಇಟ್ಕೊಂಡ್ಬಿಡೋಣ. ಮತ್ತೆ ಏನಾದರೂ ಇಟ್ಕೊಂಡು ಮೋಡ ಏನಾದರೂ ಮುಚ್ಕೊಂಡ್ರೆ ಮತ್ತೆ ತಣ್ಣಕ್ಕಾಗ್ಬಿಡುತ್ತೆ. ಯಾಕಂದ್ರೆ ನಿಮಗೆ ಗೊತ್ತು ಬೆಂಗಳೂರು ಕ್ಲೈಮೇಟ್, ಅದಕ್ಕೆ ಎಲ್ಲಾನು ಬಟ್ಟೆ ಎಲ್ಲ ಎತ್ಕೊಂಡ್ಬಿಡೋಣ ಅಂತ. ಸೊ ಅದೇ ಬಟ್ಟೆ ಎಲ್ಲ ಕೂಡ ಅಷ್ಟೇ ಒಂದು ಸೆಕೆಂಡ್ ಬಿಸಿಲು ಒಂದೊಂದು ಸೆಕೆಂಡ್ ಮಳೆ ಒಂದೊಂದು ಥರ ಇಲ್ಲಿ ಕ್ಲೈಮೇಟ್ ಚೇಂಜ್ ಆಗ್ತಾನೆ ಇದೆ, ಬರ್ತಿರುತ್ತೆ. ಮಳೆ ಗಾಳಿ ಎಲ್ಲ ಅಟ್ ಎ ಟೈಮ್ ಬರ್ತಿದೆ. ಸೊ ಅದಕ್ಕೆ ನನಗೆ ಯಾವುದೇ ರೀತಿಯ ಕ್ಲೈಮೇಟ್ ಮೇಲೆ ಯಾವ ಕ್ಲೈಮೇಟ್ನು ನಂಬೋದಕ್ಕೆ ಆಗ್ತಿಲ್ಲ ಇವಾಗ. ಸೊ ಯಾಕಂದ್ರೆ ಚೆನ್ನಾಗಿ ಒಣಗಿತ್ತು, ಯಾಕಂದ್ರೆ ಇಲ್ಲಿ ಹಾಕೋದ್ರೆ ತೊಂದರೆ ಇಲ್ಲ, ಬಟ್ ಆರಿದೆ ಅಲ್ವಾ, ಆರಿರೋದನ್ನ ಯಾಕೆ ಆಚೆಗೆ ಎಲ್ಲ ಬಿಸಿಲು ಚೆನ್ನಾಗಿ ಸುಮ್ಮನೆ ಎಲ್ಲ ಮತ್ತೆ ತಣ್ಣಗಿರುತ್ತೆ ಬಟ್ಟೆ. ಹಾಗೆ ಬಟ್ಟೆ ತಣ್ಣಕ್ಕಿರೋದನ್ನ ಮಡಚಿಟ್ರು ಕೂಡ ಅಷ್ಟು ಚೆನ್ನಾಗಿ ಸಂಜೆ ಕೂಡ ಆಗಿತ್ತಲ್ವ. ಸಂಜೆ ಆದಾಗ ಮನೆ ಅದಕ್ಕೆ ಎತ್ಕೊಂಡು ಮಡಚಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎತ್ಕೊಳ್ತಾ ಇದ್ದೆ. ಅದಕ್ಕೆ ಕಸ ತಲೆ
ಕೂತ್ಕೊಳ್ಳೋಣ ಬಟ್ಟೆ ಒಳಗಡೆ ಹಾಕ್ಬಿಟ್ಟು ಅಂತ ತಿಳ್ಕೊಂಡು ಇದೆಲ್ಲ ಆಯಿತು. ಹಾಗೆ ಬಟ್ಟೆಗಳೆಲ್ಲ ತೊಗೊಂಡು ಮನೇಲಿ ನೋಡಿ ನೋಡಿ ನನ್ನ ಮಕ್ಕಳು ಇಬ್ಬರು ಬಂದಿದ್ದಾರಲ್ಲ, ಅಲ್ಲೊಂದು ಸಾಮಾನು ಇಲ್ಲೊಂದು ಸಾಮಾನು ಅಲ್ಲೊಂದು ಎಲ್ಲ ಹಾಕಿರ್ತಾರೆ. ಎಷ್ಟು ಕ್ಲೀನ್ ಮಾಡಿದ್ರು ಎಷ್ಟು ಹಾಕಿದ್ರು ಕೂಡ ಮತ್ತೆ ತೊಗೊಂಬಂದು ಹಾಲಲ್ಲೇ ಹಾಕ್ತಿರ್ತಾರೆ. ಸೊ ನಾವಿರೋ ಮನೆ ಕೂಡ ಸಿಂಗಲ್ ಬೀಚ್ ತುಂಬಾನೇ ಹಿಂಸೆ ಕೊಡ್ತಾರೆ. ಚಿಕ್ಕದು, ಬಟ್ ಒಂದು ಫ್ಯಾಮಿಲಿ ಈಸಿಯಾಗಿರ್ಬೋದು, ಪ್ರಾಬ್ಲಮ್ ಇಲ್ಲ, ಆರಾಮಾಗಿರ್ಬೋದು. ನಂದಿಲ್ಲಿ ಎಲ್ಲ ಬಟ್ಟೆ ಎಲ್ಲ ನನ್ಗೆ ಓಕೆ ಅನಿಸ್ತು. ಬಟ್ ನನಗೆ ಅಂದರೆ ಅಂತ ಹೇಳಿ ಗೊತ್ತಿರುತ್ತಲ್ವಾ, ಮಕ್ಳು ಇರೋದಕ್ಕೆ ಜಾಗ ಜಾಸ್ತಿ ಬೇಕು, ಯಾಕಂದ್ರೆ ಅವ್ರು ಆಟ ಆಡ್ತಾರೆ. ಸೊ ಅದನ್ನ ನನಗೆ ಸ್ವಲ್ಪ ಪ್ರಾಬ್ಲಮ್ ಇಲ್ಲ, ಅಷ್ಟು ಬಿಟ್ಟರೆ ಏನಿಲ್ಲ. ಹಾಗೆ ಆಟ ಸಾಮಾನೆಲ್ಲ ಎತ್ತಿಡೋಣ ಅಂತ ಎತ್ತಿ ಸರಿ ಅಂತ ಹೇಳಿ ನೋಡಿ, ಎಷ್ಟೇ ಎತ್ತಿಟ್ರು ಕೂಡ ಮತ್ತೆ ತಗೊಂಡ್ಬಂದು ಅಲ್ಲೇ ಹಾಕ್ತಾರೆ. ಸ್ಕೂಲಿಂದ ಕೂಡ ನನ್ನ ಮಗ ಬಂದಿದ್ದ, ಸೊ ಅವನು ಕೂಡ ಬಟ್ಟೆ ಚೇಂಜ್ ಮಾಡಿ ಕೈ ಕಾಲು ಮುಖ ತೊಳ್ಕೊಂತಿದ್ದ. ಸೊ ಅಷ್ಟರಲ್ಲಿ ನಾನು ಇಟ್ಟಿರೋ ಟೀ ಕೂಡ ಆಗಿತ್ತು. ಟೀ ಕೊಟ್ಬಿಟ್ಟು ಸೊ ಟೀನ ಕಸನ್ನ ಎಲ್ಲ ಕ್ಲೀನಾಗಿ ಸೋಚಿ ಟೀ ಕುಡಿತೀವಿ. ಟೀ ಆಗಿ ನನಗಲ್ಲಿ ಏನು ಕಂಪ್ನಿಯವ್ರಿಗೆ, ಏನೋ ಒಂದು ಕಂಪ್ನಿಯವರು ಬಿಲ್ಲಿಂಗಲ್ಲಿರೋರಿಗೆ ಸ್ಯಾಲ್ರಿ ಹಾಕಿಲ್ಲ ಅಂತ ಅವ್ರು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ರು. ನಾನು ಅಲ್ಲೇ ಹೇಳ್ತಿದ್ದೆ ನಿಮಗೆ ತುಂಬಾ ಡಿಸ್ಕಷನ್, ಯಾಕಂದ್ರೆ ನಿನ್ನೆ ಬೆಳಗ್ಗೆ ಕೂಡ ಡಿಸ್ಕಷನ್ ಮಾಡಿ ಅವ್ರನ್ನ ಕೆಲ್ಸಕ್ಕೆ ಕರ್ಕೊಂಡಿದ್ರು. ಏನು ಹೇಳ್ಬಿಟ್ಟು ಕರ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಬಟ್ ಅವರು ಕೆಲ್ಸಕ್ಕೆ ಹೋದ್ಮೇಲೆ ಮೇ ಬಿ ಸ್ಯಾಲ್ರಿ ಹಾಕಿಲ್ಲ ಅಂತ ಅನ್ಸುತ್ತೆ. ಇವಾಗ ಇಲ್ಲೆಲ್ಲ ಗೇಟ್ ಹತ್ರ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಬೆಳಗ್ಗೆ ಕೂಡ ಇದೇ ಡಿಸ್ಕಷನ್ ಏನಾದರೂ ಮಾಡ್ಕೊಳ್ಳಿ ಬಿಡಿ, ಅದನ್ನೇ ನೋಡ್ತಾ ಅಲ್ವಾ, ಸರಿ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಮತ್ತೆ ನೀವು ನೋಡಿ ಆಚೆ ಕಡೆ ಕಸ ಹೊಡಿಬೇಕಿತ್ತು. ಮತ್ತೆ ಎಲ್ಲ ಬಾಗ್ಲಿಗೆ ಬಂದಿದೆ ಕಸ. ನನ್ಗೆ ಅದು ಕಸ ನೋಡಿದ್ರೆ ಕಸ ಹೊಡಿಲೇಬೇಕು, ನಂಗೆ ಇರೋದಕ್ಕೆ ಆಗದೆ ಇಲ್ಲ, ಕೆಲ್ಸಕ್ಕೆ ಬರೋದಿಲ್ಲ. ಸರಿ ಅಂದ್ಬಿಟ್ಟು ಮತ್ತೆ ಹೊರಗೆ ತಗೊಂಡು ಮತ್ತೆ ಕ್ಲೀನಾಗಿರೋ ಬಿಲ್ಡಿಂಗ್ ಅಲ್ಲಿರೋ ಕಸ ಹೊಡೆಯೋಣ ಅಂತ ಹೇಳ್ಬಿಟ್ಟು ಹೊಡೆದೆ. ಯಾವಾಗಲೂ ಸಂಜೆ ಆಗಿದೆ, ಅವಾಗಲೂ ಕೂಡ ಈ ಕಡೆ ಹೊಡೆದ್ರೆ ಆ ಕಡೆ ಬರ್ತಿದೆ, ಆ ಕಡೆ ಹೊಡೆದ್ರೆ ಕಸ ಈ ಕಡೆ ಬರ್ತಿದೆ. ಇಲ್ಲ ಗಾಳಿ ಬರುತ್ತೆ ಅಂತ ಹಂಗೂ ಏನೋ ಮತ್ತೆ ಅದು ಕೆಳಗಡೆ ಹೋಗಿ ಮತ್ತೆ ರಿವರ್ಸೇ ಮತ್ತೆ ಬಾಗಿಲಿಗೆ ಬರ್ತಿದೆ. ಎಷ್ಟು ಸರಿ ಕಸ ಸಡನ್ ಆಗಿ ಏನಾದ್ರು ನಿಜ ಹೇಳ್ತೀನಿ, ಸಡನ್ ಆಗಿ ಯಾರಾದ್ರೂ ಮನೆ ರಿಲೇಷನ್ಸ್ ಯಾರಾದ್ರೂ ಬಂದ್ರೆ ಎಷ್ಟು ದಿನ ಆಗಿದೆ ಹುಡುಗಿ ಕಸ ಸೊ ನನ್ಗೆ ಅದೊಂದು ಬೇಜಾರು ಇಲ್ಲಿ. ಸೊ ಅದಕ್ಕೆ ಬೇಗ ಕಸ ಕಸ ಕಾಣಿದ ತಕ್ಷಣ ಎಲ್ಲಾನು ಬಾಗ್ಲಲ್ಲಿ ಕಸ ಹೊಡಿತಾನೆ ಇರ್ತೀನಿ. ಸ್ವಲ್ಪ ನಾರ್ಮಲ್ ಆಗ್ತಾ ಹೋಗಿಲ್ಲ. ನನ್ಗೆ ಅಲ್ಲಿ ಇಷ್ಟನೂ ಆಗಲ್ಲ ಮಾಡ್ಕೊಳಕ್ಕೆ. ಸಿಂಕಲ್ ಪಾತ್ರೆ ಇರೋದಾಗಿರ್ಬೋದು, ಬಾಗ್ಲಲ್ಲಿ ಕಸ ಅದಷ್ಟಿದೆ. ನನಗೆ ಕಂಪ್ನಿಯಿಂದ ಸ್ಟಾಫ್ ಎಲ್ಲ ಬಂದಿದ್ರು. ಸೊ ಅದನ್ನೆಲ್ಲ ಮಾತಾಡ್ತಿದ್ರು ಹುಡುಗರು ಕನ್ವಿನ್ಸ್ ಮಾಡೋಕ್ಕೆ. ಯಾಕಂದರೆ ಇದು ನಮ್ಮ ಬಿಲ್ಡಿಂಗಲ್ಲಿ ಅವರು ಸ್ಯಾಲ್ರಿ ಕೊಡದೆ ಒಂದು ಬ್ಯಾಚ್ ಖಾಲಿ ಮಾಡ್ಕೊಂಡು ಹೋದರು, ಇವರು ಸೆಕೆಂಡ್ ಬ್ಯಾಚ್ ಕೂಡ. ಸೊ ಆದಷ್ಟು ಅವ್ರನ್ನ ಕನ್ವಿನ್ಸ್ ಮಾಡಿ ಇಲ್ಲಿ ಇಟ್ಕೊಳ್ಳೋ ಥರ ಮಾಡ್ಕೊಳ್ಳೋದು ಕಂಪ್ನಿ ಸ್ಟಾಫಿನ ಜವಾಬ್ದಾರಿ ಆಗಿರುತ್ತೆ. ಸೊ ಅದರಿಂದ ಆದಷ್ಟು ಕನ್ವಿನ್ಸ್ ಮಾಡಿ ಖರ್ಚಿಗೊಂದು ಅಷ್ಟು ದುಡ್ಡು ಕೊಡ್ತಿದ್ರು. ಸದ್ಯಕ್ಕೆ ಈ ದುಡ್ಡಲ್ಲಿ ನೋಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಮಾತಾಡೋಣ ಅಂತ. ಸೊ ಹಾಗೆ ನಮ್ಮ ಚಿಕ್ಕಪ್ಪ ಅವ್ರು ಕೂಡ ಬಂದಿದ್ದರು. ಸೊ ಅವ್ರಿಗೆ ಕೂಡ ಟೀ ಇಟ್ಟು ಹಿಂಗೆ ಅವ್ರಿಗೂ ಕೂಡ ಟೀ ಕೊಡಬೇಕಿತ್ತು. ಸೊ ಅವ್ರಿಗೆ ಕೂಡ ಟೀ ಕೊಡ್ತಿದ್ದೆ. ಹಾಗೆ ಸೊ ನಮ್ಮ ಇದು ಏನಪ್ಪ, ಅಪ್ಪ ಮೊನ್ನೆ ಬಂದಾಗ ಊರಿಂದ ಮ್ಯಾಂಗೋ ತಂದಿದ್ರು. ಸೊ ಅದು ಹಣ್ಣಾಗಿತ್ತು, ಅದನ್ನೇ ನೋಡಿಸ್ತಿದ್ದೀನಿ. ಆ್ಯಕ್ಚುಲಿ ನನಗೆ ಈ ಮ್ಯಾಂಗೋ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನಮ್ಮ ಮರಗಳಲ್ಲಿ ಊರಲ್ಲಿ ಮಲ್ಲಿಕ ಮಾವಿನಕಾಯಿ ಅಂತ ಬರುತ್ತೆ, ಸಖತ್ತಾಗಂದರೆ ಸಖತ್ತಾಗಿರುತ್ತೆ. ಅದ್ರ ಮುಂದೆ ಟೇಸ್ಟ್ ಇರುತ್ತಲ್ಲ, ಅದ್ರ ಮುಂದೆ ಯಾವ ಮಾವಿನಕಾಯಿ ಇಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ನನಗೆ ಅದು ಇಷ್ಟ ಆಯಿತು. ನಮ್ಮ ಅಮ್ಮನಿಗೂ ಕೂಡ ಫೋನ್ ಮಾಡಿ ಕೇಳಿದ್ದೆ, ಅದನ್ನು ಕಳಿಸ್ಬೇಕಿತ್ತು, ಇದನ್ನು ಕಳಿಸಿದ್ದೀರಾ ಅಂತ. ಸೊ ನಮ್ಮ ಅದನ್ನು ಕಿತ್ತಿಲ್ಲ, ಕಿತ್ತ ಮೇಲೆ ಕಳಿಸ್ತೀನಿ ಅಂತ ಹೇಳಿದರು. ಸರಿ ಅಂತ ಅಂದ್ಬಿಟ್ಟು ನಾನು ಮತ್ತೆ ಇನ್ನೊಂದು ಸಲ ಟೀ ಕುಡಿದೆ. ಸೊ ಅಷ್ಟರೊಳಗಡೆ ನನ್ನ ಮಗ ಕೈ ಕಾಲು ಮಗ ತೊಳೆದು ಡ್ರೆಸ್ ಚೇಂಜ್ ಮಾಡಿ ಸ್ನ್ಯಾಕ್ಸ್ ತಿಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕೂತಿದ್ದ. ಸರಿ ಅಂದ್ಬಿಟ್ಟು ಸಂಜೆ ಆಯ್ತಲ್ಲ, ಆ್ಯಸ್ ಯೂಶ್ವಲ್ ನನ್ನ ಚಿಕ್ಕ ಮಗನಿಗೆ ಸರಿ ಫಸ್ಟ್ ಪ್ರಿಫರೆನ್ಸ್ ಅವನಿಗೆ ಆಗಿರೋದ್ರಿಂದ ಸರಿ ಮಾಡ್ತಿದ್ದೀನಿ. ಸೊ ಸರಿ ಮಾಡಬೇಕಾದ್ರೆ ನಿಮಗೇನು ಹೇಳಿದ್ದೀನಿ, ಏನೂ ಇಲ್ಲ. ಅದು ನಾನು ಏನೇನು ಸರಿಗೆ ಹಾಕಿದ್ದೀನಿ, ಏನೇನೆಲ್ಲ ಹಾಕಿ ಮಾಡ್ತೀನಿ ಸರಿ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಬೇಕಾದರೆ ಮಾಡ್ತೀನಿ. ಯಾಕಂದರೆ ನಾನು ಕೂಡ ನೆಕ್ಸ್ಟ್ ಪೌಡರ್ ಖಾಲಿಯಾಗಿದೆ, ಪೌಡರ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಯಾರಿಗಾದರೂ ಬೇಕಾದರೆ ಕಮೆಂಟ್ಸಲ್ಲಿ ತಿಳಿಸಿ, ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ಇನ್ ಕೇಸ್ ನಾನು ಮಾಡಿರೋ ಪೌಡರ್ ನಿಮಗೆ ಓಕೆ ಅನಿಸಿದರೆ ನೀವು ಮಗುಗೆ ಅದನ್ನು ಪ್ರಿಫರ್ ಮಾಡ್ಬೋದು. ಇನ್ ಕೇಸ್ ಇಲ್ಲ ಅಂತ ಅನಿಸಿದರೆ ಸೊ ನಿಮ್ಗೆ ಏನು ಇಷ್ಟನೋ ಅದು ಪ್ರಿಫರ್ ಮಾಡ್ಕೊಳ್ಳಿ. ಸೊ ಅದನ್ನು ಮಗುಗೆ ಕೊಡಿ. ಸೊ ನಾನು ಮಗುಗೆ ಕೊಡೋದ್ರಿಂದ ತುಂಬಾ ಹೆಲ್ದಿ ಆಗಿದೆ ಮತ್ತು ತುಂಬಾ ಆ್ಯಕ್ಟಿವ್ ಆಗಿರ್ತಾನೆ. ಡೈಲಿ ನೋಡ್ತಿರ್ತೀನಲ್ವ, ಆ್ಯಕ್ಟಿವ್ ಆಗಿರ್ತಾನೆ. ಇದು ನಾನು 1 ಡೇಗೆ ಟ್ವೈಸ್ ಕೊಡ್ತೀನಿ. ಸರಿನೇ ನಾನು ಜಾಸ್ತಿ ಪ್ರಿಫರ್ ಮಾಡೋದ್ರಿಂದ ಡೇಗೆ ಟ್ವೈಸ್ ಕೊಡ್ತಿದ್ದೀನಿ. ರೈಸ್ 1 ಟೈಮ್ ಕೊಡ್ತೀನಿ, ಮಧ್ಯ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇರ್ತೀನಿ.
ಸೊ ಇದರಿಂದ ಅವ್ನಿಗೆ ಇನಫ್ ಅಂತ ಅನಿಸುತ್ತೆ, ಯಾಕಂದರೆ ನಾನು ಕೂಡ ಫೀಡ್ ಮಾಡಿಸ್ತಿದ್ದೀನಿ. ಸೊ ಅದರಿಂದ ಅವ್ನಿಗೆ ಓಕೆ ಅದನ್ನು ಅಷ್ಟು ಕೊಟ್ಟರೆ ಸಾಕು. ಸೊ ಹಾಗೆ ನಾನಿಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ, ಯಾಕಂದರೆ ಅವನಿಗೆ ಬಟ್ಲ ಅದರಲ್ಲೇ ತಿನ್ಸಿದ್ರೆ ಬಿಸಿ ಇರುತ್ತೆ, ಬಿಸಿ ಬೇಗ ಆರೋದಿಲ್ಲ. ಸೊ ಅದಕ್ಕೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಇಟ್ಕೊಂಡ್ರೆ ಒಂದು ಸ್ವಲ್ಪ 2 to 3 ಮಿನಿಟ್ಸಲ್ಲಿ ತಣ್ಣಗಾಗುತ್ತೆ. ಸೊ ತೀರಾ ತಣ್ಣಗಾದರೆ ಅವ್ನು ತಿನ್ನಲ್ಲ, ನಾರ್ಮಲಾಗಿ ಬೆಚ್ಚಗಿರಬೇಕು. ಸೊ ಆಗ ತಿಂತಾನೆ. ಸೊ ಅಲ್ಲಿವರೆಗೂ ಬಿಟ್ಟು ನಾನು ಅಲ್ಲಿವರೆಗೂ ಡಿನ್ನರ್ ರೆಡಿ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಸರಿ ಎಲ್ಲ ಮಾಡಿದ್ದಾಯಿತು. ಸೊ ಹಾಗೆ ಸ್ವಲ್ಪ ಬಟ್ಟೆ ಇತ್ತು, ಆ ಬಟ್ಟೆ ಆಚೆ ಕಡೆ ಬಿಸಿಲಿಗೆ ಹಾಕಿದ್ದಿಲ್ಲ. ಸೊ ಆ ಬಟ್ಟೆ ಮೊನ್ನೆಯಿಂದ ಒಂದು 2-3 ಬಟ್ಟೆ ಒಣಗಿತ್ತು, ಅದನ್ನು ಎತ್ಕೊಂಡು ಬಂದಿದ್ದಲ್ಲ. ಸೊ ಅದನ್ನು ಕೂಡ ಮಡಚಿ ಎತ್ತಿಟ್ಕೊಂಡಿರಲಿಲ್ಲ. ಸೊ ಅದನ್ನು ಕೂಡ ಹಾಗೆ ಮಡಚಿ ಎತ್ತಿಟ್ಕೊಂಡ್ಬಿಟ್ಟು ಎಲ್ಲನೂ ಯಾರ್ಯಾರ ಬಟ್ಟೆ ಏನೇನು ಅಂತ ಸಗ್ರಿಗೇಟ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಿದ್ದೆ. ಸೊ ಆಗ ನಾನು ಒಬ್ಬಳು ಬಂದು ರೂಮಲ್ಲಿ ಲಾಕ್ ಮಾಡಿದ್ದೆ. ಇನ್ ಕೇಸ್ ನಾನು ಲಾಕ್ ಮಾಡಿಲ್ಲ ಅಂತಂದರೆ ನನ್ನ ಚಿಕ್ಕ ಮಗ ಬಂದು ಎಲ್ಲನೂ ನಾನು ಮಡಚಿಟ್ಟಿರೋ ಬಟ್ಟೆನೆಲ್ಲ ಮತ್ತೆ ಕ್ಲೀನಾಗಿ ಎಲ್ಲ ಕಿತ್ತು ಹಾಕಿಬಿಡ್ತಾನೆ. ಮತ್ತು ನಾನು ಫಸ್ಟಿಂದ ಮತ್ತೆ ಮಡ್ಚ್ಕೊಂಡು ಕೂತ್ಕೊಬೇಕು. ಸೊ ಅದಕ್ಕೆ ನಾನು ಲಾಕ್ ಮಾಡಿಕೊಂಡು ಕ್ಲೀನಾಗಿ ಮಡ್ಚ್ಕೊತಿದ್ದೆ ಬೇಗ. ಸೊ ಅಷ್ಟರೊಳಗೆ ನಾನು ಆದರೂ ಬೇಗನೆ ಮಡಿಸ್ತಿದ್ದೀನಿ. ಅಷ್ಟರಲ್ಲೇ ಅವನು ಬಾಗ್ಲ ಹತ್ರ ಬಂದು ಹೊಡಿತಾ ಇದ್ದಾನೆ, ಮಾತಾಡಿಸ್ತಾ ಇದ್ದಾನೆ, ಬಾಗಿಲು ತೆಗಿ ಅಂತ ಅವನ ಲ್ಯಾಂಗ್ವೇಜಲ್ಲಿ. ಸೊ ನಾನು ತೆಗಿಲಿಲ್ಲ, ಆದಷ್ಟು ಬೇಗ ನನ್ನ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬೇಗ ಎಲ್ಲ ಮಡ್ಚ್ಕೊತಿದ್ದೆ. ಸೊ ನಮ್ಮ ಮನೆಯಲ್ಲಿ ಇರೋದು 4 ಜನ ಆದ್ರೂ 5-6 ಜನ ಇರೋ ಥರ ಬಟ್ಟೆಗಳು ಡೈಲಿ ಬೀಳುತ್ತೆ, ಡೈಲಿ ವಾಶ್ ಮಾಡಬೇಕಾಗುತ್ತೆ. ಸೊ ನನ್ನ ದೊಡ್ಡ ಮಗಂದು 2 ಜೊತೆ ಬೀಳುತ್ತೆ, ಚಿಕ್ಕಂದು ಕೂಡ 2 ಜೊತೆ ಬೀಳುತ್ತೆ, ನಂದು ನನ್ನ ಹಸ್ಬೆಂಡ್ 1 ಜೊತೆ ಬೀಳುತ್ತೆ ಅಷ್ಟೇ. ಸೊ ಆದ್ರೂ ತುಂಬಾ ಬಟ್ಟೆ ಇರುತ್ತೆ. ಅದು ಹೆಂಗಿರುತ್ತೆ ಅಂತಲೇ ನನಗೆ ನಿಜ ಗೊತ್ತಿಲ್ಲ. ಸೊ ಒಂದ್ಸಲ ಮಿಷಿನ್ಗೆ ಹಾಕಿದರೆ ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ಡೇಗೆ ಹಾಗೆ ಇರುತ್ತೆ. ಸೊ ಡೈಲಿ ವಾಷಿಂಗ್ ಹಾಕಿದಷ್ಟು ಹಾಗೆ ಇರುತ್ತೆ ಬಟ್ಟೆ ಎಲ್ಲನೂ. ಸೊ ನನಗೆ ಕನ್ಫ್ಯೂಷನ್ ಆಗುತ್ತೆ ನಮ್ಮ ಮನೇಲಿ ಎಷ್ಟು ಜನ ಇದ್ದೀವಿ ಅಂತ ಹೇಳಿ. ಸೊ ಇದನ್ನು ಬ್ಯಾಲೆನ್ಸ್ ಮಾಡೋದು ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ಎಲ್ಲ ಹಾಗೆ ಮಡ್ಚಿಡ್ತಾಯಿದ್ದೆ. ಇದ್ರ ಜೊತೆಗೆ ನನ್ನ ದೊಡ್ಡ ಮಗ ಕೂಡ ಬಂದಿದ್ದಾನೆ, ಮಮ್ಮಿ ಏನು ಮಾಡ್ತಿದ್ದೆ, ಡೋರ್ ಓಪನ್ ಮಾಡು ಅಂತ. ಸೊ ಅದಕ್ಕೆ ಬೇಗ ಎಲ್ಲನೂ ಮಡಚಿಟ್ಬಿಟ್ಟು ಸಗ್ರಿಗೇಟ್ ಮಾಡಿ ಅವ್ರವ್ರ ಬಟ್ಟೆನ ಅವ್ರವರಲ್ಲಿ ಇಟ್ಬಿಡೋಣ ಅಂತ ಕ್ಲೀನಾಗಿ ಬೇಗ ನೀಟಾಗಿ ಮಾಡಿರ್ತಿದ್ದೆ. ಸೊ ನನ್ನ ಮಗನಿಗೆ ಇನ್ನೂ ಯೂನಿಫಾರ್ಮ್ ಕೊಟ್ಟಿಲ್ಲ. ಸೊ ಯೂನಿಫಾರ್ಮ್ ಕೊಡದೇ ಇರೋ ಕಾರಣ ಅವನಿಗೆ ಡೈಲಿ ಕಲರ್ ಡ್ರೆಸ್ ಇರುತ್ತೆ. ಸೊ ಡೈಲಿ ಒಂದೊಂದು ಡ್ರೆಸ್ ಅವನು ವಾಷಿಂಗ್ ಹಾಕಬೇಕಾಗತ್ತೆ. ಸೊ ಇನ್ನೂ ಯಾವಾಗ ಕೊಡ್ತಾರೆ ಯೂನಿಫಾರ್ಮ್ ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ. ಅವನು ಬಂದು ನನ್ನ ಮೇಲೆ ಗಲಾಟೆ ಮಾಡ್ತಾನೆ, ಇನ್ನೂ ಯೂನಿಫಾರ್ಮ್ ಕೊಟ್ಟಿಲ್ಲ, ಎಂಥ ಸ್ಕೂಲ್ಗೆ ಹಾಕಿದ್ಯಾ ಅದು ಇದು ಅಂತ. ಸೊ ಮಕ್ಕಳದೆಲ್ಲ ಕಾಮನ್, ಏನು ಮಾಡೋದಕ್ಕಾಗಲ್ಲ. ಸೊ ಸರಿ ಎಲ್ಲ ಮಾಡಿಟ್ಟಿದ್ದಾಯ್ತಲ್ವ. ಸೊ ಎಲ್ಲ ಅವ್ರವ್ರ ಬಟ್ಟೆಗಳನ್ನ ಅವ್ರವ್ರಿಗೆ ಜೊತೆ ಇಟ್ಬಿಡೋಣ ಅಂತ ಹೇಳಿ ಇಡ್ತಾ ಇದ್ದೀನಿ. ಸೊ ಹಾಗೆ ಇನ್ನು ಸ್ವಲ್ಪ ವಾಷಿಂಗ್ ಹಾಕೋ ಬಟ್ಟೆ ಇತ್ತು. ಸೊ ಅದೆಲ್ಲ ಅಲ್ಲೇ ಚೇರ್ ಮೇಲೆ ಇಟ್ಟು ನಾಳೆ ಹಾಕೋಣ ಅಂತ ಹೇಳಿ ಈ ಬಟ್ಟೆಗಳನ್ನ ಅವ್ರವ್ರ ಜೊತೆ ಇಟ್ಬಿಡಬೇಕು, ಇಡ್ತಾಯಿದ್ದೀನಿ. ಸೊ ಹಾಗೆ ನಂದೆಲ್ಲ ಬಟ್ಟೆ ಎಲ್ಲ ಕ್ಲೀನಾಗಿ ಅವ್ರವ್ರ ಬಟ್ಟೆನ ಅವ್ರವ್ರಿಗೆ ಇಟ್ಟಿದ್ದಾಯಿತು. ಸೊ ಹಾಗೆ ಅಡುಗೆ ಮನೆಯಲ್ಲಿ ಎಲ್ಲ ಆ್ಯಸ್ ಯೂಶ್ವಲ್ ಬಾದಾಮಿ ನೆನೆ ಹಾಕಬೇಕಿತ್ತು. ಸೊ ಬಾದಾಮಿನ ನೆನೆ ಹಾಕ್ತಿದ್ದೆ. ನಾನಿಲ್ಲಿ ಮಿನಿಮಮ್ 2 ಇಂದ 3ವರೆಗೂ ಒಬ್ಬೊಬ್ರಿಗೆ ನೆನೆ ಹಾಕ್ತೀನಿ. ಅದಕ್ಕಿಂತ ಜಾಸ್ತಿ ನಾನು ನೆನೆ ಹಾಕಲ್ಲ, ಯಾರೂ ತಿನ್ನೋದು ಇಲ್ಲ. ಸೊ ಜಾಸ್ತಿನೂ ತಿನ್ನಬಾರ್ದು. ಸೊ ಅದಕ್ಕೆ ಇಲ್ಲಿ ಒಂದು ಸಲ 1-2 ಹಾಕ್ತೀನಿ, ಒಂದೊಂದು ಸಲ 3 ಹಾಕ್ತೀನಿ. ಸೊ ಕಂಪಲ್ಸರಿ ಅಂತೂ ಡೈಲಿ ಬಾದಾಮಿ ಕೊಡ್ತೀನಿ. ಇದ್ರ ಜೊತೆ ನಾನು ಅವನಿಗೆ ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ವಾಟರ್ ಮೆಲನ್ ಸೀಡ್ಸ್ ಆಗಿರ್ಬೋದು ಎಲ್ಲ ಕೊಡ್ತಿದ್ದೆ. ಬಟ್ ಅವನೇನು ತಿಂತಿಲ್ಲ. ಬಟ್ ಅದಕ್ಕೆ ಅದನ್ನೆಲ್ಲ ಹುರಿದು ಬಿಸಿಲಿಗಿಟ್ಟು ಎಲ್ಲ ಸ್ವಲ್ಪ ಬೆಲ್ಲ ಹಾಕಿ ಪೌಡರ್ ಮಾಡಿಟ್ಟಿದ್ದೀನಿ. ಯಾವಾಗಲಾದರೂ ಅಪರೂಪಕ್ಕೆ 1 ಸ್ಪೂನ್ ತಿಂತಾನೆ ಅದನ್ನು, ಯಾಕಂದರೆ ಅವನಿಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಇಲ್ಲ. ಸೊ ನಾನ್ ವೆಜ್ ಅಂದರೆ ಇಷ್ಟ ಜಾಸ್ತಿ. ಸೊ ಅದಕ್ಕೆ ಸ್ವೀಟ್ ಸ್ವಲ್ಪ ಕಡಿಮೆ. ಸೊ ಹಾಗೆ ಇಲ್ಲಿ ಮ್ಯಾಂಗೋಸ್ ಹಣ್ಣಾಗಿತ್ತಲ್ವ, ಸೊ ಅದನ್ನೆಲ್ಲನೂ ಕೊಯ್ದುಬಿಟ್ಟು ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೊಯ್ತಿದ್ದೀನಿ. ನನಗೆ ಈ ಮ್ಯಾಂಗೋಸ್ ಕೊಯ್ಬೇಕಾಗುತ್ತೆ. ಹಾಗೆ ಮಾವಿನಕಾಯಿ ಕೂಡ ಎಲ್ಲನೂ ಕೊಡ್ತಿದ್ದೆ. ಸೊ ನನಗೆ ಭಯ ಇದರಲ್ಲಿ ಹುಳಿ ಇದ್ಬಿಡುತ್ತೆ ಅಂತ, ಗುಂಡು ಮಾವಿನಕಾಯಿ ಅಲ್ವಾ. ಸೊ ಇದರಲ್ಲಿ ಆಲ್ಮೋಸ್ಟ್ ಹುಳಿ ಇರುತ್ತೆ ಅಂತ ಹೇಳ್ತಾರೆ. ಮೊನ್ನೆ ಕೂಡ ನಾನೊಂದು ಕೊಯ್ದಿದ್ದೆ, ಅದರಲ್ಲಿ ಸಡನ್ನಾಗಿ ಹುಳು ಫುಲ್ಲು ಕ್ಲೀನಾಗಿತ್ತು. ಬಟ್ ನಾನು ಕೊಯ್ದುಬಿಟ್ಟು ಪ್ಲೇಟಲ್ಲಿ ಇಟ್ಟಿದ್ದೆ. ನಾವು ಯಜಮಾನ್ರು ಫೋನಲ್ಲಿ ಮಾತಾಡ್ತಿದ್ರು, ಆಮೇಲೆ ತಿನ್ನೋಣ ಅಂದ್ಬಿಟ್ಟು ಇಟ್ಟಿದ್ದೆ. ಕ್ಲೀನಾಗಿರೋ ಕೊಯ್ದಿರೋ ಪೀಸಲ್ಲೆಲ್ಲ ಮೇಲೆ ಸಡನ್ನಾಗಿ ಹುಳು ಕಾಣಿಸ್ಬಿಡ್ತು. ನಂಗೆ ಆಗ್ಲಿಂದ ಈ ಮಾವಿನಕಾಯಿ ತಿನ್ನಬೇಕು ಅಂದ್ರೇ ಭಯ ಆಗುತ್ತೆ. ಬಟ್ ಇದು ಅದಕ್ಕೆ ಕೊಯ್ದಿಡೋಣ ಸ್ವಲ್ಪ ಹೊತ್ತು ಅಂತ ಬಿಟ್ಟಿದ್ದೆ. ಕೊಯ್ದಿಟ್ಟು ಕೂಡ ನೋಡಿದೆ, ಏನೂ ಹುಳು ಇರಲಿಲ್ಲ.
ಸೊ ಆಮೇಲೆ ಎಲ್ಲ ಕೂಡ ತಿಂದರು. ಬಟ್ ಮಲ್ಲಿಕಾ ಮಾವಿನಕಾಯಲ್ಲಿ ಹುಳು ಇರೋದಿಲ್ಲ. ಜಾಸ್ತಿ ಹಣ್ಣಾದರೆ ಮೆದ್ದು ಬಂದುಬಿಟ್ಟು ಕುಲ್ಲೋಗ್ಬಿಡುತ್ತೆ, ಅಷ್ಟು ಬಿಟ್ಟರೆ ಹುಳು ಏನು ಬೀಳೋದಿಲ್ಲ. ಸೊ ಹಾಗೆ ಇಲ್ಲೆಲ್ಲನೂ ಎಲ್ಲ ಕೆಲಸ ಆಯ್ತಲ್ವ. ಸೊ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೆ. ಮನೆ ಕ್ಲೀನ್ ಮಾಡೋದಂದರೆ ಅಡುಗೆ ಎಲ್ಲ ಆದಮೇಲೆ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟು ನನಗೆ ಮಾರ್ನಿಂಗ್ ಯಾವುದೇ ರೀತಿ ಕ್ಲೀನಿಂಗ್ದಾಗಿರ್ಬೋದು, ಪಾತ್ರೆ ತೊಳೆಯೋದಾಗಿರ್ಬೋದು, ಯಾವುದೇ ರೀತಿ ನನಗೇನು ಕೆಲಸ ಇರೋಲ್ಲ. ಡೈರೆಕ್ಟ್ ಅಡುಗೆ ಕೆಲಸಕ್ಕೆ ಹೋಗ್ಬೋದು ಮಾರ್ನಿಂಗು. ಸೊ ಅದರಿಂದ ನಾನು ಒಂದ್ಸಲ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನಾಗಿ ನೀಟ್ ಮಾಡ್ಕೊಂಡ್ಬಿಡ್ತೀನಿ ನೈಟೇ, ಮತ್ತು ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಡ್ತೀನಿ. ಸೊ ಅದರಿಂದ ನಂಗೆ ಸ್ವಲ್ಪ ಕೆಲಸ ಬೆಳಗ್ಗೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ತೊಳ್ಕೊಂಡು ಸೊ ನೀವು ಕೂಡ ಅದೇ ಥರ ಮಾಡಿ. ನಿಮಗೆ ಮಾರ್ನಿಂಗ್ ನಿಜ ಹೇಳ್ತೀನಿ ಕೆಲಸ ಸೇವ್ ಆಗುತ್ತೆ. ಸೊ ಆಲ್ಮೋಸ್ಟ್ ಮಾಡ್ತಿರ್ತೀರ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಅಷ್ಟೇ. ಸೊ ಇಲ್ಲಿಗೆ ನಂದು ಡೇ 2 ವ್ಲಾಗ್ ಕಂಪ್ಲೀಟ್ ಆಗಿದೆ. ಸೊ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೇನೆ. ಓಕೆ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ನನಗಿದು ಫಸ್ಟ್ ವ್ಲಾಗ್ ನಾನು ಮಾಡ್ತಿರೋದು, ಇದು ಸೆಕೆಂಡ್ ವ್ಲಾಗ್ ಮಾಡ್ತಿರೋದು. ಸೊ ನನಗಿನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಕ್ಲೀನಾಗಿ ಯಾವುದೇ ಒಂದು ಮಿಸ್ಟೇಕ್ ಇಲ್ದಿರೋ ವ್ಲಾಗ್ ಮಾಡೋಕ್ಕೆ. ಇನ್ ಕೇಸ್ ಏನಾದರೂ ನನ್ನ ಕಡೆಯಿಂದ ಮಿಸ್ಟೇಕ್ಸ್ ಆಗಿದ್ರೆ ಐ ಆಮ್ ಸೋ ಸಾರಿ. ಸೊ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸೊ ಇಷ್ಟ ಇನ್ ಕೇಸ್ ಏನಾದರೂ ನನ್ನಲ್ಲಿ ಏನಾದರೂ ಚೇಂಜ್ ಆಗಬೇಕು ಅಂತ ಏನಾದರೂ ಇದ್ದರೆ, ಇಲ್ಲ ನೀನು ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬೇಕಿತ್ತು ಅಂತ ನೀವೇನಾದರೂ ಸಜೆಷನ್ ನನಗೆ ಕೊಡೋಂಗಿದ್ರೆ ದಯವಿಟ್ಟು ಕೊಡಿ, ಅದನ್ನು ತಗೊಳ್ತೀನಿ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು.